ನಮಸ್ಕಾರ ವೀಕ್ಷಕರೇ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಮತ್ತೆ ನಾಲಿಗೆ ಹರಿಬಿಟ್ರು ಸಂಸದರಾದಂತಹ ಅನಂತಕುಮಾರ್ ಹೆಗಡೆ. ಸಂಸದರು ಅಂತ ಹೇಳೋದಕ್ಕೆ ನಿಮಗೆ ನಾವು ಯಾವ ಬಾಯಿಂದ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಪದೇ ಪದೇ ಇಂತಹ ಮಾತುಗಳನ್ನು ಆಡ್ತಾನೆ ಇರ್ತಾರೆ. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತಂದರೆ ಅದು BJP ಬರಬೇಕು, ಮೋದಿ ಪ್ರಧಾನಿ ಆಗಬೇಕು, 400 ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂತೇಳಿ ಕೊಟ್ಟ ಹೇಳಿಕೆ ಇದೀಗ ವ್ಯಾಪಕ ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇದೆ. ಅವರ ಈ ಹೇಳಿಕೆಯಿಂದ ಖುದ್ದು BJPಯವರೇ ದೂರ ಇದ್ದಾರೆ. ಆದರೆ ನಾವು ಸಂಸದರಿಗೆ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಸಂಸದರೇ, ನಿಮಗೆ ಮಾನ ಮರ್ಯಾದೆ ಇದೆಯಾ? ನೀವು ಕೊಟ್ಟ ಹೇಳಿಕೆಯಿಂದ ಜಾರಿಕೊಳ್ಳೋದಕ್ಕೋಸ್ಕರ ಮೀಡಿಯಾಗಳ ಮೇಲೆ, ಮಾಧ್ಯಮಗಳ ಮೇಲೆ ನೀವು ಆರೋಪ ಮಾಡ್ತೀರಾ, ಬಾಯಿಗೆ ಬಂದಾಗ ಮಾತನಾಡ್ತೀರಾ. ನಿಮಗೆ ಹಾಗಾದರೆ ನಮ್ಮ ದೇಶದ ಸಂವಿಧಾನದ ಬಗ್ಗೆ ಗೌರವ ಇಲ್ವಾ? ಕಾನೂನಿನ ಬಗ್ಗೆ ಗೌರವ ಇಲ್ವಾ? ನೀವು ಕೂಡ ಒಬ್ಬ ಸಂಸದರಾಗಿದ್ದೀರಿ, ಜನರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿ ಆಗಿದ್ದೀರಿ. ಈ ಲೆವೆಲ್ಗೆ ನಾಲಿಗೆಯನ್ನು ಹರಿಬಿಡೋದು ಎಷ್ಟರ ಮಟ್ಟಿಗೆ ಹಾಗಾದರೆ ಸರಿ ಅನ್ನೋ ಪ್ರಶ್ನೆಯನ್ನು ನಾವು ಕೂಡ ಕೇಳಬೇಕಾಗತ್ತೆ. ನಿಮಗೆ ಹೇಳೋರು ಕೇಳೋರು ಇಲ್ವಾ? ಹಾಗಾದರೆ ಬಾಯಿಗೆ ಬಂದಂಗೆ ಅಸಂವಿಧಾನ ಪದಗಳನ್ನು ಉಪಯೋಗಿಸಿ ಮಾಧ್ಯಮದವರನ್ನೇ ಮಾತನಾಡಬಹುದಾ? ನಿಮ್ಮನ್ನು ಇಷ್ಟರ ಮಟ್ಟಿಗೆ ಸಂಸದರಾಗಿ ಜನರ ಮುಂದೆ ಇಡುವಂತಹ ಪ್ರಯತ್ನಗಳನ್ನು ಮಾಡಿರೋರು ಯಾರು? ಹಾಗಾದರೆ ಇದೇ ಮಾಧ್ಯಮಗಳು ಆವತ್ತು ನಿಮಗೆ ಬೇಕಾಗಿತ್ತು ಗೆಲ್ಲೋ ಸಂದರ್ಭದಲ್ಲಿ. ಈಗ ಮಾಧ್ಯಮಗಳ ಮೇಲೆ ಕಿಡಿಕಾರ್ತಾ ಇದ್ದಾರೆ ಸಂಸದರಾದಂತಹ ಅನಂತಕುಮಾರ್ ಹೆಗಡೆ. ನೋಡಿ, ಇದೇನಾ ಹಾಗಾದರೆ? ಇದೇ ಕಾರಣಕ್ಕೋಸ್ಕರನೇನಾ ಸಂಸದರು ಕೇಳಿದ್ದು 400 ಸ್ಥಾನಗಳನ್ನು ಗೆಲ್ಲಬೇಕು, ಅವಾಗ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ? ಇಂಥವ್ರ ಕೈಯಲ್ಲೆಲ್ಲ ಸಂವಿಧಾನ ಕೊಟ್ಟರೆ ನಾಳೆ ದಿನ ಏನಾಗುತ್ತೆ? ದೇಶನ ಬೀದಿಗೆ ತಂದು ನಿಲ್ಲಿಸೋದಕ್ಕೆ ಇಂತಹ ಜನಪ್ರತಿನಿಧಿಗಳು ಸಾಕು ಅಂತ ಹೇಳ್ಬೋದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀವಿ. ಇದೇ ಹೊತ್ತಿನ ವಿಶೇಷ ಅನಂತ ವಿವಾದ, ಸಂವಿಧಾನ ಬದಲು ಮಾತು. ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ. ಒಬ್ಬ ಸಂಸದ ಅನ್ನೋದನ್ನು ಕೂಡ ಮರೆತು ಬಾಯಿಗೆ ಬಂದಾಗ ಮಾತನಾಡಿದ್ದಾರೆ. ಇವ್ರು ಏನು ಅಂದುಕೊಂಡಿದ್ದಾರೋ ಗೊತ್ತಿಲ್ಲ. ಸರ್ವಾಧಿಕಾರಿ ಧೋರಣೆಯನ್ನು ತಾಳ್ತಾ ಇದ್ದಾರೆ. ಇಷ್ಟು ದಿನ ಅದು ಎಲ್ಲಿದ್ರೋ, ಯಾವ ಮೂಲೆಯಲ್ಲಿದ್ರೋ ಗೊತ್ತಿಲ್ಲ. ಆರೋಗ್ಯ ಸರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂದ್ಕೊಂಡು ಜನರಿಂದ, ಜನಪರ ಕಾರ್ಯಗಳಿಂದ ಎಲ್ಲದರಿಂದಲೂ ದೂರ ಇದ್ದ ಇವರು ಚುನಾವಣೆ ಬರ್ತಿದ್ದಂಗೆ ಆಕ್ಟಿವ್ ಆಗಿ ಎದ್ದು ಬಂದು ಈಗ ಬಂದು 400 ಸೀಟ್ಗಳು ಬೇಕು, ಸಂವಿಧಾನ ತಿದ್ದಬೇಕು, ಸಂವಿಧಾನ ಬದಲಾವಣೆ ಮಾಡಬೇಕು ಅಂದರೆ 400 ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಮೋದಿ ಹೇಳಿದ 400 ಸೀಟುಗಳ ಉದ್ದೇಶ ಹಾಗಾದ್ರೆ ಇದೇನಾ? ಅನಂತಕುಮಾರ್ ಹೆಗಡೆ ಹೇಳಿಕೆ BJPಯ ನಿಲುವ. ಕಾಂಗ್ರೆಸ್ ಅನಗತ್ಯವಾದ ವಿಚಾರಗಳನ್ನು ಹೇರಿದೆಯಂತೆ. ಇದು ಅನಂತಕುಮಾರ್ ವೈಯಕ್ತಿಕ ಹೇಳಿಕೆ ಅಂತ ಹೇಳ್ತಾ ಇದ್ದಾರೆ BJPಯವರು. ಏನ್ ಸರ್, ನಿಮ್ಮ MP ಹಿಂಗೆ ಹೇಳ್ತಾರಲ್ಲ, ಏನು ಹೇಳ್ತೀರಿ ಅಂದಿದ್ದಕ್ಕೆ ಇಲ್ಲ ಅದು ಅವರ ವೈಯಕ್ತಿಕವಾದ ಹೇಳಿಕೆ ಅಂತ. ಅಷ್ಟೇ ಅಲ್ಲ, ಮಾಧ್ಯಮಗಳ ವಿರುದ್ಧ ಕೂಡ ನಾಲಿಗೆ ಹರಿಬಿಟ್ಟಿದ್ದಾರೆ ಖುದ್ದು ಸಂಸದರು. ಏನು ಹೇಳಿದ್ದಾರೆ ಅನಂತಕುಮಾರ್ ಹೆಗಡೆ ನೋಡೋಣ. ಅದ್ರ ಜೊತೆಗೆ ಸಚಿವರಾದಂತಹ ಸಂತೋಷ್ ಲಾಡ್ ಕೂಡ ಮಾತನಾಡಿದ್ದಾರೆ. ಅವರೆಲ್ಲ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ. ಕೇವಲ ನಾವು ಕಾರ್ಯಕರ್ತರಲ್ಲ, ಕೇವಲ ನಾವು ಮತದಾರರಲ್ಲ, ನಾವು ಲೀಡರ್ಸ್. ಇಲ್ಲಿ ಕುಳಿತಿರ್ತಕ್ಕಂಥವ್ರು ಒಬ್ಬೊಬ್ಬನು ಕೂಡ ಲೀಡರ್ಸ್. ನೀವು ಹೋಗಿದ್ದೀರಿ ಜನರ ಹತ್ರ BJPಗೆ ವೋಟ್ ಹಾಕಿ ಅಂತ ಕೇಳಲಿಕ್ಕೆ ಹೋದವ್ರು ನೀವು. ನಿಮ್ಮನ್ನು ನಂಬಿ ವೋಟ್ ಹಾಕಿದ್ದಾರೆ ಮೊದಲು. ಇವತ್ತು ಅವ್ರಿಗೆ ಒಳ್ಳೇದು ಅಂತ ಅನಿಸಿದೆ. ಆದರೆ ಮೊದಲು ವೋಟ್ ಹಾಕ್ಸಿದವ್ರು ಯಾರು? ನಿಮ್ಮ ಮೇಲೆ ನಂಬಿಕೆ ಇಟ್ಟು ವೋಟ್ ಹಾಕಿದ್ದಾರೆ ಜನ. ನನ್ನ ಮುಸುಡಿ ನೋಡಿ ವೋಟ್ ಹಾಕಲಿಲ್ಲ, ನನ್ನ ಮುಖ ನೋಡಿ ವೋಟ್ ಹಾಕಲಿಲ್ಲ. ಬದಲಾಗಿ ನೀವು ಹೋಗಿ ಮನೆಯಿಂದ ಕರ್ಕೊಂಬಂದು ವೋಟ್ ಹಾಕ್ಸಿದ್ದೀರಿ. ಇವತ್ತು ದೇಶವನ್ನು ರೂಲ್ ಮಾಡೋ ಪಾರ್ಟಿಯ ಜನ ನೀವು. ದೇಶವನ್ನು ರೂಲ್ ಮಾಡೋ ಪಾರ್ಟಿ ಜನ. ನಿಮ್ಮ ಧ್ವನಿ ಹೇಗಿರಬೇಕು? ಅವನು ಹಾಗಂದ, ಈ ಪೇಪರ್ನಲ್ಲಿ ಹಾಗೆ ಬಂತು, ಬೇಕಾದ ಬೇವರ್ಸಿಗಳು ಬೇಕಾದ ಒದರಾಡ್ಕೊಂಡು ಹೋಗ್ಲಿರಿ. ಆದರೆ ಲೀಡರ್ಶಿಪ್ ಅಲಗಾಡಬಾರ್ದು. ಯಾವತ್ತೂ ಕೂಡ ಲೀಡರ್ಶಿಪ್ ಅಲಗಾಡಬಾರ್ದು. ಕೇವಲ ನಾವು ಕಾರ್ಯಕರ್ತರಲ್ಲ. 400 ಪಾಲ್ ಈ ಬಾರಿ 400ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಅವ್ರು ಹೇಳ್ತಾರೆ. ಯಾಕೆ 400? ಯಾಕೆ? ನಮಗೆ ಲೋಕಸಭೆಯಲ್ಲಿ ಬಹುಮತ ಇದೆ, 2/3 ಮೆಜಾರಿಟಿ ಇದೆ. ರಾಜ್ಯಸಭೆಯಲ್ಲಿ ನಮಗೆ 2/3 ಮೆಜಾರಿಟಿ ಇದೆ, ಅಲ್ಪ ಬಹುಮತ ಇದೆ. ರಾಜ್ಯ ಸರ್ಕಾರಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಬಹುಮತ ಇಲ್ಲ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನು ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಅದರಲ್ಲಿ ಬ್ಯಾಡದೇ ಇರೋದನ್ನೆಲ್ಲ ತುರುಕಿದ್ರು. ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ
ಗಮನಿಸುವಂತಹ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು. ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಇಲ್ಲ, ಲೋಕಸಭೆಯಲ್ಲಿ ಮೋದಿ ಅವರು 2/3 ಮೆಜಾರಿಟಿ ಬಂದಿದ್ದಾರೆ ಮಾಡಲಿ ಅಂತ ಬಿಟ್ಟರೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯಸಭೆಯಲ್ಲಿಯೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯ ಸರ್ಕಾರಗಳಲ್ಲಿಯೂ 2/3 ಮೆಜಾರಿಟಿ ಬೇಕಾಗುತ್ತೆ. ಮೋದಿ ಅವರು ಒಂದು ಮಾತನ್ನು ಹೇಳಿದರು, ಅಬ್ ಕಿ ಬಾರ್ 400 ಪಾರ್. ಈ ಬಾರಿ 400ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಅವ್ರು ಹೇಳಿದ್ರು. ಯಾಕೆ 400 ಯಾಕೆ? ಅವರು ಜನರ ಸಮಸ್ಯೆ, ಜನರ ತೊಂದರೆಗಳು ಏನದಾವು ಅವುಗಳ ಬಗ್ಗೆ ಮಾತಾಡಬೇಕು. ಅದನ್ನು ಬಿಟ್ಟರು ಈ ರೀತಿ ಸಂಬಂಧ ಇಲ್ಲ, ಸೂತ್ರ ಇಲ್ಲದ ಈ ರೀತಿ ಅವರು ಏನು ಮಾತಾಡ್ತಾರ, ಇದರಿಂದ ಜನರ ಭಾವನೆಗೆ ಧಕ್ಕೆ ಆಗ್ತದೆ. ಜನರ ಭಾವನೆಗೆ ಭಾಳ ಅಂದ್ರೆ ಭಾಳ ಧಕ್ಕೆ ಆಗ್ತದೆ. ಅವರು ಆ ಸೆಕ್ಯುಲರ್ ಪದವನ್ನು ಸಂವಿಧಾನದಿಂದ ತೆಗಿಬೇಕು ಅಂಥೇಳಿ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ಅನಾವಶ್ಯಕ. ಈ ಸಂದರ್ಭದಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಆಗಬೇಕು ಬಿಡಬೇಕು, ಅದು ನಂತರ ಮುಂದೆ ಎಲ್ಲರೂ ಕೂಡಿ ವಿಚಾರ ಮಾಡಕ್ಕೆ ಬರ್ತೈತಿ. ಈ ರೀತಿಯ ಅನಾವಶ್ಯಕ ಹೇಳಿಕೆಗಳನ್ನು ಅವ್ರು ಕೊಡಬಾರ್ದು. ಅದ್ರ ಮೂಲಕ ಜನರ ಭಾವನೆಗಳಿಗೆ ಅವ್ರು ಧಕ್ಕೆ ಮಾಡ್ತಾರೆ. ಅವರು ಇದನ್ನು ತಾವು ಕ್ಷಮ ಕೇಳಬೇಕಂತ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ. ಹೌದು, ಅವರು ಇದು ಈ ರೀತಿ ಏನು ಮಾಡ್ತಿದ್ದಾರೆ, ಇದರಿಂದ ನಮಗೂ ಕೂಡ ಧಕ್ಕೆ ಆಗಿದೆ. ಈಗ ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾತಕ್ಕಾಗಿ ಸಂವಿಧಾನ ಬದಲಿ ಮಾಡ್ತೀವಿ ಅನ್ನೋದು ಅವ್ರು ಹೇಳ್ಬೇಕು, ಸ್ಪಷ್ಟೀಕರಣ ಕೊಡಬೇಕು. ಒಂದು BJP ಮ್ಯಾನಿಫೆಸ್ಟೋಲ್ಲಿ ಮಾಡಿಬಿಡಲ್ಲ, ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಹೇಳಿ ಎಲ್ಲ BJP ಅವರು ಎದೆ ಮುಟ್ಕೊಂಡು ಹೇಳ್ಬೇಕು ತಾನೆ. ನಮ್ಮ ಉದ್ದೇಶ ಮುಂದೆ ಬಂದರೆ, ನಾವು ಗೆದ್ದರೆ, ಅಧಿಕಾರಕ್ಕೆ ಬಂದರೆ ನಾವು ಸಂವಿಧಾನನ ಬದಲಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಬಹಿರಂಗ ಹೇಳಬೇಕು. ಅವ್ರು ಏನು ಮಾಡ್ತಾರೆ, ಒಬ್ಬೊಬ್ಬರ ಕೈಲಿ ಹೇಳಿಸ್ತಾರೆ. ಇದ್ರ ಬಗ್ಗೆ ನೀವೆಲ್ಲ BJP ಮುಖಂಡರು ಕೇಳ್ರಿ, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ. ಏನು ಸರ್, ನೀವು ನಾಳೆ ಅಧಿಕಾರಕ್ಕೆ ಬಂದರೆ ಸಂವಿಧಾನನ ಬದಲಿ ಮಾಡ್ತೀರಾ? ಸಂವಿಧಾನನ ಬದಲಿ ಮಾಡಿ ಏನೇನು ತರಬೇಕಂತಿದ್ದೀರಿ? ಯಾವ್ಯಾವನ್ನ ಏನು ಹೊಸದೇ ಮಾಡ್ತೀರಾ? ಸಂವಿಧಾನ ಏನು ಸಂವಿಧಾನಕ್ಕೆ ಬದಲಿ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅಂತ ಕೇಳಬೇಕಲ್ವಾ? ಅದನ್ನ ದಯಮಾಡಿ BJP ಅವ್ರಿಗೆ ಕೇಳ್ರಿ. ಎಲ್ಲಿವರೆಗೆ ಶೋಷಿತ ವರ್ಗಗಳು ಜನ ಈ ದೇಶದಲ್ಲಿ ಬದುಕಿದ್ದಾರೆ, ಐ ರಿಪೀಟ್, ಎಲ್ಲಿವರೆಗೆ ನಾವಿದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆನ ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ವಕೀಲರಾದಂತಹ ಹರಿಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. AP ಪಕ್ಷದ ವಕ್ತಾರಿಯಾದಂತಹ ಉಷಾ ಮೋಹನ್ ಇದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ನಂದನ್ ಕಶ್ಯಪ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ಕಡೆಯಿಂದ ಪ್ರಶಾಂತಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಪ್ರಶಾಂತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಪ್ರಶಾಂತಿ ಅವರಿಂದನೇ ಕಾರ್ಯಕ್ರಮ ಆರಂಭ ಮಾಡಿಬಿಡ್ತೀನಿ. ಯಾಕಂತಂದರೆ ಇದು ಸಂವಿಧಾನ ಬದಲಾವಣೆ ಮಾಡುವಂತಹ ಹೇಳಿಕೆ ಕೊಟ್ಟಿರೋದು ನಿಮ್ಮ ಮಿತ್ರ ಪಕ್ಷದ ಸಂಸದರಾದಂತಹ ಮಾನ್ಯ ಅನಂತಕುಮಾರ ಹೆಗಡೆ ಅವರು. ಸಂಸದರ ಮಾತಿಗೆ ಎಷ್ಟರ ಮಟ್ಟಿಗೆ ನೀವು ಧ್ವನಿಗೂಡಿಸ್ತೀರಾ ಅಥವಾ ವಿರೋಧ ವ್ಯಕ್ತಪಡಿಸ್ತೀರಾ? ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್? ಮೇಡಮ್, ಇಲ್ಲಿ ಮೊದಲನೇದಾಗಿ ಈ ಸಂವಿಧಾನ ಅಂತ ನಾವು ಏನು ಕರಿತೀವಿ, ಅದು ನಮ್ಮ ಭಾರತ ದೇಶಕ್ಕೆ, ನಮ್ಮ ಎಂಟೈರ್ ಕಂಟ್ರಿಗೆ ಅದು ಅತ್ಯಮೂಲ್ಯವಾದಂಥದ್ದು. ಆಗ ಹಿಂದೆ ಏನ್ ಬರ್ದಿದ್ರು ಅದನ್ನ ನಾವು ತಿದ್ದುಪಡಿ ಮಾಡುವಂತಹ ಒಂದು ಯಾವುದೇ ಒಂದು ಕಾರಣ ಕೂಡ ನಮ್ಮ ಗಮನದಲ್ಲೂ ಇಲ್ಲ, ನಮ್ಮ ತಲೆಗೂ ಬರೋದಿಲ್ಲ. ಅಂಥದ್ರಲ್ಲಿ ಇವತ್ತು BJPಯ ಒಂದು ಸಂಸದರಾದಂತಹ ಈ ಹೆಗಡೆ ಅವರು, ಅನಂತಕುಮಾರ್ ಹೆಗಡೆ ಅವರು ಈ ತರ ಹೇಳಿದಾರಂದ್ರೆ ನಿಜಕ್ಕೂ ಆಶ್ಚರ್ಯ ಆದ ಒಂದು ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು, ಅವರು ಇಲ್ಲಿಯವರೆಗೂ ತೆರೆಮರೆಯಲ್ಲಿ ಇರುವಂತವ್ರು ಈಗ ಸಡನ್ ಆಗಿ ಅವರು ಜನರ ಮುಂದೆ ಪ್ರತ್ಯಕ್ಷವಾಗಿ ಬಂದು ಈ ತರ ಒಂದು ಮಾತುಗಳನ್ನ ಆಡುವುದರಲ್ಲಿ ತಲೀನರಾಗಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಮಗೆ ಇದು ಖಂಡನೀಯ. ಆಮೇಲೆ ನಮ್ಮ ಪಕ್ಷ ಯಾವುದೇ ಕಾರಣಕ್ಕೂ, ನಿಮಗೆ ಆಶ್ಚರ್ಯ ಅನ್ಸುತ್ತೆ, ಜೊತೆ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲೂ ಇದ್ದೀರಾ ಅನ್ಸುತ್ತೆ, ಏನ್ ಮಾಡೋದು ಅಂತ. ಖಂಡಿತವಾಗಿ ನಾವು ಸಂವಿಧಾನವನ್ನು ಗೌರವಿಸ್ತೀವಿ ನಾವು. ಆಮೇಲೆ ಈ ಒಂದು ರೀತಿಯಾದ ಹೇಳಕ್ಕೆ ದಯವಿಟ್ಟು ಅವರು ಹಿಂಪಡೆಯಬೇಕು. ಈ ಏನು ಮಾತುಗಳನ್ನ ಆಡಿದ್ದಾರೆ, ಸಂವಿಧಾನವಾಗಿ ಈ ಒಂದು ಹೇಳಿಕೆ, ಈ 400 ಜನರ ಒಂದು ಪ್ರೋತ್ಸಾಹ ಬೇಕು ನರೇಂದ್ರ ಮೋದಿ ಅವರಿಗೆ, ಇದೆಲ್ಲ ಹೇಳಿಕೆ ನೋಡಿದ್ರೆ ಅವ್ರು ನಿಜಕ್ಕೂ ಇವರೇ ಮಾತಾಡಿದ್ದ ಅಂತ ಅನ್ಸುತ್ತೆ. ಆದ್ರೆ ಇದು ಖಂಡಿತವಾಗಿ ಇದು ಖಂಡನೀಯ. ನಾವು JDS ಪಕ್ಷ ಯಾವುದೇ ಕಾರಣಕ್ಕಾಗೂ ಇದನ್ನ ನಾವು ಒಪ್ಪುವುದಿಲ್ಲ. ಮತ್ತೆ ಈ ಒಂದು ಮಾತುಗಳನ್ನ ಅವರು ಹಿಂಪಡಿಬೇಕು ಅಂತ ನಾವು ಇಲ್ಲ ಆಗ್ರಹ. ಓಕೆ ಆಯ್ತು, ಮಾತಾಡ್ತೀನಿ. ನಂದನ್ ಕಶ್ಯಪ್ ಅವ್ರು ಏನು ಹೇಳ್ತೀರಿ ಮೊದಲನೇದಾಗಿ? ಇವ್ರದ್ದು ಅನಂತಕುಮಾರ್ ಹೆಗಡೆ ಅವ್ರದ್ದು ಇವತ್ತಿನ ದಿನ ಸ್ಟೋರಿ ಅಲ್ಲ. ಅವರು ಪ್ರತಿ ಸಲಿನೂ ಅವರು ಲೈಮ್ ಲೈಟಿಗೆ ಬರಬೇಕು ಅಂದರೆ
ಸಂವಿಧಾನನೇ ಇಟ್ಕೊಂಡು ಲೈಮ್ಲೈಟಿಗೆ ಬರ್ತಾರೆ ಅವರು. ಅಲ್ಲ, ಈ ಹಿಂದೆ ಇದನ್ನೇ ಮಾತಾಡಿ ಸಚಿವ ಸ್ಥಾನವನ್ನೇ ಕಳ್ಕೊಂಡು ಅವರು ಪ್ರತಿ ಸಲಿನೂ ಇದೊಂದು ಇಟ್ಕೊಂಡು ಬರ್ತಾರೆ. ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಾವು ನೋಡಬೇಕು ಮೇಡಮ್. BJP ಪಾರ್ಟಿಯಿಂದ ಡಿಸ್ಟೆನ್ಸ್ ಆಗಿದೆ. ಸರ್, ಈಗ 400 ಸ್ಥಾನ ಗೆಲ್ಲಬೇಕು ಅನ್ನೋ ಹೇಳಿರೋರು ಇವ್ರೊಬ್ರೇ ಅಲ್ಲ. ಅಲ್ಲ ಒಂದು ನಿಮಿಷ, ಕುಮಾರ್ ಹೆಗಡೆ ಒಬ್ರೇ ಹೇಳಿದಿದ್ರೆ ಬಹುಶಃ ಲೈಟರ್ ವೇಲ್ ತಗೊಂಡು ಬಿಟ್ಟಾಕ್ತಿದ್ರು. ಬಟ್ ತುಂಬಾ ಜನ ಹೇಳಿರೋದು ನಾವು 400 ಸೀಟ್ ಗೆಲ್ತೀವಿ, 400 ಸೀಟ್ ಗೆಲ್ತೀವಿ ಅಂದ್ರೆ ಆ 400 ಸೀಟಿನ ಹಿಂದಿನ ಉದ್ದೇಶ ಇದೇನಾ ಅನ್ನೋ ಪ್ರಶ್ನೆ ಅದೇ ಎಕ್ಸಾಕ್ಟ್ಲಿ. ಇವತ್ತು ಸುಮ್ಮನೆ BJP ಅವರು ಒಂದು ಟ್ವಿಟ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ, ಇದು ಪಕ್ಷದ ಸ್ಟ್ಯಾಂಡ್ ಅಲ್ಲ ಅಂತ. ಪಕ್ಷ ಇವ್ರನ್ನ 3ನೇ ಸರಿ ಹೇಳ್ತಾ ಇರೋದು ಇದೇ ವಿಚಾರವಾಗಿ, ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ 3-4ನೇ ಸರಿ ಹೇಳ್ತಾ ಇರೋದು. ಪ್ರತಿ ಎಲೆಕ್ಷನ್ ಟೈಮಲ್ಲೂ ಇವರು ಇದೇ ಸ್ಟೋರಿ ಇಟ್ಕೊಂಡು ಜನರ ಮುಂದೆ ಬರ್ತಾರೆ. ನಾವು ತಿದ್ದುಪಡಿ ಮಾಡೋಕ್ಕೆ ಮೋದಿಗೆ 300 ಜನ ಕೊಡಿ, 400 ಜನ ಕೊಡಿ, MP ಕಳಿಸಿ, ಅವ್ರು ಮಾಡಿ ಇವ್ರು ಮಾಡಿ ಅಂತ ಹೇಳ್ತಾರೆ ಇವರು. ಇದ್ರ ಹಿಂದೆ ನಿಂತಿರೋದು RSS, ಮೋದಿ. ಹಾಗಾಗಿ ಮೋದಿ BJPಯಿಂದ ಒಂದು ಸ್ಟೇಟ್ಮೆಂಟು ಬಂದಿಲ್ಲ, ಇವ್ರನ್ನ ನಾವು ಪಕ್ಷದಿಂದ ಸಸ್ಪೆಂಡ್ ಮಾಡ್ತಿದ್ದೀವಿ ಅಂತ ಒಂದು ಸ್ಟೇಟ್ಮೆಂಟು ಕಳೆದ 10 ವರ್ಷದಿಂದ ಒಂದು ಸ್ಟೇಟ್ಮೆಂಟು ಬಂದಿಲ್ಲ. ಹಾಗಾಗಿ ಇವರ ಮೂಲ ಉದ್ದೇಶ, ಮೂಲ ಪಾತ್ರಧಾರಿಗಳು ಹಿಂದೆ ನಿಂತಿರೋದು RSS ಅವರು, BJP ಅವರು. ಇವರ ಅಜೆಂಡಾ ಇದೇ ಆಗುತ್ತೆ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಬಿಟ್ಕೊಡಲ್ಲ. ಅವ್ರು 300-400 ಜನನೂ ಗೆಲ್ಲೋದಿಲ್ಲ. ಫಸ್ಟ್ ಆಫ್ ಆಲು ಇದಕ್ಕೆ ಕಾಂಗ್ರೆಸ್ ಪಕ್ಷ ಸಂವಿಧಾನ ತಿದ್ದುಪಡಿ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡೋದಿಲ್ಲ. ಇದಂತೂ ನಾವು ಖಂಡಿತವಾಗಿ ಹೇಳ್ತಾ ಇದ್ದೀವಿ ಮೇಡಮ್. ಓಕೆ, ಮಾತಾಡ್ತೀನಿ. ಹರಿಪ್ರಸಾದ್ ಅವರು, ಸಂವಿಧಾನಬದ್ಧವಾಗಿ ನಾನು ನಡೆದುಕೊಳ್ತೀನಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಹೇಳ್ಕೊಂಡು ಬಂದವರು ಅದೇ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ. ಓಕೆ, ಸಂವಿಧಾನ ತಿದ್ದುಪಡಿಗೆ ಕಾನೂನಿನಲ್ಲೇ ಅವಕಾಶ ಇದೆ. ಯಾಕಂತಂದರೆ ನಿಯಮಗಳನ್ನು ಜಾರಿ ಮಾಡೋರೇ ಇವರು, ಶಾಸನಗಳನ್ನು ರೂಪಿಸುವವರೇ ಇವರು. ಹಾಗಾಗಿ ಅದಕ್ಕೂ ಕೂಡ ಮಾನ್ಯತೆ ಇದೆ. ಆ ಸಂವಿಧಾನದ ತಿದ್ದುಪಡಿಗೆ ಬೇಕಾದ ಅತ್ಯವಶ್ಯಕ ಸ್ಥಾನಮಾನಗಳು ಏನು, ಆ ಕಾನೂನಿನ ಪ್ರಕಾರ ಏನಿದೆ ಅನ್ನೋದನ್ನು ಹೇಳ್ತೀರಾ? ಇಲ್ಲಿ ಇವತ್ತಿನ ಬೆಳವಣಿಗೆ ನೋಡೋದಾದರೆ ನಾವು ನೋಡ್ತಾ ಇದೀವಲ್ಲ, ಇಲ್ಲಿ ನನಗೆ ಬದಲಾವಣೆ ಮತ್ತು ತಿದ್ದುಪಡಿಗೆ ಯಾವ ರೀತಿಯ ಒಂದು ವ್ಯತ್ಯಾಸ ಇದೆ, ಯಾವ ಕಾನ್ಸೆಪ್ಟಲ್ಲಿ ಹೇಳಿದ್ದಾರೆ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ಬಿಡ್ತೀನಿ ಸಿಂಪಲ್ ಆಗಿ. ಅವ್ರು ಏನು ಹೇಳಿರೋದು, ಕಾಂಗ್ರೆಸ್ನವರು ಬಂದ ಮೇಲೆ ಒಂದಷ್ಟು ಬೇಡದೇ ಇರೋ ವಿಚಾರಗಳನ್ನ ಸಂವಿಧಾನದಲ್ಲಿ ತೋರಿಸಿದ್ದಾರೆ. ನಾವು ಮೆಜಾರಿಟಿ ಬಂದ್ರೆ 400 ಸ್ಥಾನಗಳನ್ನು ಬಂದ್ರೆ ಅವರು ತಂದಿರುವಂತಹ, ಅವರು ಮಾಡಿರೋ ಬದಲಾವಣೆಗಳನ್ನ ನಾವು ಮತ್ತೆ ವಾಪಸ್ ಸರಿಪಡಿಸ್ಬಿಡ್ತೀವಿ ಅಥವಾ ನಮಗೆ ಬೇಕಾದಂಗೆ ಬರ್ಕೊಂಡ್ಬಿಡ್ತೀವಿ ಅನ್ನೋ ರೇಂಜಲ್ಲಿ ಹೇಳಿದ್ದಾರೆ ಸರ್. ಹೇಳಿ. ಇಲ್ಲಿ ಇನ್ನೊಂದು, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸರ್ವೋಚ್ಚ ಕಾನೂನು ಅಂತಕ್ಕಂಥದ್ದು ನಮ್ಮ ಸಂವಿಧಾನ. ನಮ್ಮ ಸಂವಿಧಾನ ಸಾಕಷ್ಟು ತಿದ್ದುಪಡಿಗಳು ಇದುವರೆಗೂ ನಾವು ಸಾಕಷ್ಟು ನೋಡಿದ್ದೀವಿ. 1951ರಿಂದ ಇದುವರೆಗೂ ತಿದ್ದುಪಡಿ ಮಾಡಿದ್ವಿ. ನಾನು ಕಾನೂನ ಪ್ರಾಕ್ಟೀಸ್ ಮಾಡೋ ವ್ಯಕ್ತಿಯಾಗಿ, ಏನಕ್ಕೆ ನಾವು ಯಾವುದೇ ರಾಜಕಾರಣದ ಪರ ಇಲ್ಲ ನಾವು, ನಾನು ಇರೆಸ್ಪೆಕ್ಟ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಯಾವುದೇ ರಾಜಕಾರಣಿಗಳು, ಇದು ಒಂದು ಸೂಕ್ಷ್ಮವಾದ ವಿಚಾರ. ಇದು ಸಂವಿಧಾನ ಅಂತಕ್ಕಂಥದ್ದೇ ಒಂದು ತುಂಬ ದೊಡ್ಡ ವಿಚಾರ ಮತ್ತು ಇಡೀ ರಾಷ್ಟ್ರಕ್ಕೆ ಅನ್ವಯ ಆಗ್ತಕ್ಕಂಥ ಒಂದು ವಿಚಾರ. ಇಲ್ಲಿ ರಾಜಕಾರಣಿಗಳು ಹೇಳಿಕೆ ಕೊಡಬೇಕಾದ್ರೆ ಸ್ವಲ್ಪ ಗಮನ ಹರಿಸಬೇಕು ಮತ್ತು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ನಾನು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಏನು ಅಂತಕ್ಕಂಥದ್ದು. ಬಟ್ ಇಲ್ಲೇನೇ ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ದಾರೆ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ, ಯಾವ ಹಂತದಲ್ಲಿ ಯಾವ ರೂಪದಲ್ಲಿ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಅವ್ರ ಪರಿಜ್ಞಾನ ಯಾಕಿಲ್ಲ ಅಂತಕ್ಕಂಥ ನನಗೊಂದು ಪ್ರಶ್ನೆ ಕಾಡ್ತದೆ. ಇಲ್ಲಿ ತಿದ್ದುಪಡಿ ಅಂದರೆ ಅದಕ್ಕೊಂದು ಬೆಲೆ ಇರುತ್ತೆ. ಏನಕ್ಕೆ ಯಾವುದೇ ಒಂದು ಕಾನೂನುಗಳು ತಿದ್ದುಪಡಿ, ನಮ್ಮ ಇಡೀ ಪ್ರಪಂಚದಲ್ಲಿ ಯಾವುದೇ ಸಂವಿಧಾನ ತಿದ್ದುಪಡಿ ಆಗದಲ್ಲೇ ಇರತಕ್ಕಂಥ ಸಂವಿಧಾನ ಯಾವುದೂ ಇಲ್ಲ. ಮತ್ತು ನಮ್ಮ ಸಂವಿಧಾನದ ಶಿಲ್ಪ ಹೇಳಿದರೆ ತಕ್ಕಂತೆ ಬದಲಾವಣೆ ಆಗ್ತಕ್ಕಂಥ ಪರಿಸ್ಥಿತಿಗಳಿಗೆ ತಕ್ಕಂತೆ, ಆಯಾ ಕಾಲಘಟ್ಟಗಳಿಗೆ ತಕ್ಕಂತೆ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ನಾವು ಇದನ್ನು ಸೌತ್ ಆಫ್ರಿಕಾದ ಒಂದು ಸಂವಿಧಾನದಿಂದ ಎರವಲು ಪಡೆದಿದ್ವಿ. 368 ಆರ್ಟಿಕಲ್ ನಮ್ಮಲ್ಲಿ ಇದಕ್ಕೊಂದು ಅವಕಾಶ ಕೊಡುತ್ತೆ, ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಬೇಕು ಅಂತಕ್ಕಂಥ ಒಂದು ಅವಶ್ಯಕತೆ ಇದೆ ಅಂತೇಳಿ. ಬಟ್ ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ನಾವು ಗಂಭೀರವಾಗಿ ತಗೊಬೇಕು ಈ ವಿಚಾರವನ್ನು, ಅನಂತಕುಮಾರ್ ಹೆಗಡೆ ಇರ್ತಕ್ಕಂಥ ವಿಚಾರವನ್ನು. ಇಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಅಂತ ಇಡೀ ಸಂವಿಧಾನನೇ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಬಟ್ ಜನರಿಗೆ ಹೇಳೋ ಪ್ರಕಾರ, ಅವ್ರು ಹೇಳುವಂಥ ನಿಟ್ಟಿನಲ್ಲಿ ಭರಾಟೆಯಲ್ಲಿ ಹಂಗೆ ಹೇಳ್ತಾ ಇದ್ದಾರೆ ಅವರು, ಇದು ಇರೋದೇ ಸರಿ ಇಲ್ಲ, ನಾವು ಬದಲಾವಣೆ ಮಾಡ್ತೀವಿ, ಸರಿ ಮಾಡ್ತೀವಿ ನಾವು. ಇಡೀ ನಮ್ಮ ಸಂವಿಧಾನ ವಿಶೇಷವಾಗಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಮತ್ತು ಎಲ್ಲ ದೇಶಗಳಿಂದನೂ ಉತ್ತಮವಾದ ಅಂಶಗಳನ್ನು ಆಯ್ಕೆ ಮಾಡಿಕೊಂಡು ಎರವಲು ಪಡ್ಕೊಂಡು ಒಂದು ಸೃಷ್ಟಿಯಾಗಿರ್ತಕ್ಕಂಥ ನಮ್ಮ ಅತ್ಯುತ್ತಮವಾದ ಸಂವಿಧಾನ ಅಂತಕ್ಕಂಥ ಒಂದು ಪರಿಕಲ್ಪನೆ ನಮ್ಮಲ್ಲಿದೆ. ಮತ್ತು ಇಂಥ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಇದು ಖಂಡನೀಯ. ನಾನು ಇದನ್ನು ನಿಜ. ಓಕೆ, ಉಷಾ ಮೋಹನ್ ಅವರು, ಸಂವಿಧಾನದ ಬದಲಾವಣೆಯ ಮಾತು ಇವತ್ತಿಂದೇನಲ್ಲ ಅನಂತಕುಮಾರ್ ಹೆಗಡೆ ಅವರ ಬಾಯಲ್ಲಿ. ಈ ಹಿಂದೆ ಕೂಡ ಬಂದಿತ್ತು, ಸಚಿವ ಸ್ಥಾನ ಕಳ್ಕೊಂಡಿದ್ರು, ಈಗ ಮತ್ತೆ ಚುನಾವಣೆ ಬರ್ತಿದೆ, ಮತ್ತೆ ಸಂವಿಧಾನಕ್ಕೆ ಕೈ ಹಾಕೋ ಪ್ರಯತ್ನವನ್ನ ಮಾಡಿದ್ದಾರೆ. ಏನು ಹೇಳ್ತಾರೆ? 2018ರಲ್ಲಿ ಇದೇ ರೀತಿ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ. ಆಗ ಸೆಕ್ಯುಲರ್ ಅನ್ನೋ ಒಂದು ಪದಕ್ಕೆ ಅವರು ಅದನ್ನು ಸ್ವಲ್ಪ ತಮಾಷೆ ಮಾಡಿ ಆ ಪದವನ್ನು ಉಪಯೋಗಿಸಿ ಮತ್ತೆ ಇದೇ ರೀತಿ ದೇಶದ್ರೋಹದ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈಗ ನಾವು ಕೇಳ್ತಿರೋದು ಒಂದೇ, ನಮ್ಮ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರ ಇದಕ್ಕೆ ಇದು ದೇಶದ್ರೋಹದ ಸ್ಟೇಟ್ಮೆಂಟ್ ಆಗುತ್ತೆ.
ಅದಕ್ಕೆ ಸಂವಿಧಾನದ ಬಗ್ಗೆ ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ 18ರದ್ದು ಅವ್ರು ಅದನ್ನೇ ಮಾಡಿದ್ರು, ಅವ್ರು ಸಚಿವ ಸ್ಥಾನ ಕಳ್ಕೊಂಡಿದ್ರು. ಈಗ ಮತ್ತೆ ಈಗಲೂ ಅದೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಸೊ ನಾವು ಕೇಳ್ತಿರೋದು, ಗೃಹ ಮಂತ್ರಿಗಳೀಗ ಕಾಂಗ್ರೆಸ್ ಸರ್ಕಾರ ತಾನೆ, ನೇರ ಸುಮೋಟೋ ಕೇಸ್ ಹಾಕಿ. ರಾಜ್ಯ ಸರ್ಕಾರ ಯಾಕೆ ಹಾಕಬಾರ್ದು? ಯಾವ್ಯಾವುದಕ್ಕೋ ನೀವು ಆ್ಯಕ್ಷನ್ಗಳಂತೂ ತಗೊಳ್ಳೋದಿಲ್ಲ. ಇಂತಹ ನಾಯಕರು ಉಡಾಫೆ ಮಾತುಗಳಿಂದ ಸಾಕಷ್ಟು ನಾಯಕರು ಬಿಜೆಪಿಯ ಮನಸ್ಥಿತಿ ಇದಾಗಿದೆ. ಇವರೊಬ್ಬರೇ ಅಂತಲ್ಲ, ಯತ್ನಾಳ್ ಅವರಾಗಿರ್ಬೋದು, ಇವರು ಈಶ್ವರಪ್ಪನವರು, ಈ ರೀತಿ ಹಲವಾರು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳು ಕೊಡ್ತಾರಲ್ಲ, ಇಂಥ ಸ್ಟೇಟ್ಮೆಂಟ್ಸ್ಗಳಿಗೆ ಕಡಿವಾಣ ಹಾಕಬೇಕು ಅಂದರೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೇಬೇಕಾಗಿದೆ. ಅಲ್ಲ, ಇವರಿಗೆ ಸಂವಿಧಾನದ ಒಂದು ಬದಲಾವಣೆ ಮಾಡ್ತಾರಲ್ಲ, ಸಂವಿಧಾನದ ಅಡಿಯಲ್ಲಿ ಇವ್ರಗಳ ಮೇಲೆ ಒಂದು ಪ್ರಕರಣಗಳನ್ನು ಹಾಕಬೇಕು, ಆಗ ಸರಿ ಹೋಗ್ತದೆ. ಯಾಕೆ ಅಂತ ಹೇಳಿದ್ರೆ 400 ಸೀಟ್ಗಳನ್ನು ಪಡ್ಕೋಬೇಕು ಅನ್ನೋ ಒಂದು BJPಯ ಒಂದು ಏನದು ಬಹಿರಂಗ ಸಭೆ, ಇದು ಕೇವಲ ಒಂದು ವ್ಯಕ್ತಿಗತ ಸ್ಟೇಟ್ಮೆಂಟ್ ಅಲ್ಲ. BJP ಅವರು ಬಹಳ ಸಿಂಪಲ್ ಆಗಿ ಇವತ್ತು ಅವರೊಂದು ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ಒಂದು ಟ್ವಿಟರ್ ಅಲ್ಲಿ ಹಾಕಿದ್ದಾರೆ. ಬಟ್ ದಿಸ್ ಇಸ್ ನಾಟ್ ಅನ್ ಇಂಡಿವಿಜುವಲ್ ಸ್ಟೇಟ್ಮೆಂಟ್. ಮೋದಿ ಅವರೇ ಕರೆ ಕೊಟ್ಟಿದ್ದಾರೆ, 400 ಸೀಟ್ ನಮಗೆ ಬೇಕಾಗಿದೆ. ಸೊ 2/3 ಆಫ್ ದ ಸೀಟ್ಸ್ ಅವರಿಗೆ ಇವತ್ತು ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಬೇಕಾಗಿದ್ದಾರೆ. ನಾನು ಮೊದಲನೇದಾಗಿ ಅವರನ್ನ ಕೇಳ್ತಿರೋ ಅಂತ ಅನಂತಕುಮಾರ್ ಅವ್ರನ್ನ ನಿಮ್ಮ ವಾಹಿನಿ ಮುಖಾಂತರ ಕೇಳ್ತೀನಿ, ನಿಮ್ಮ ಕ್ಷೇತ್ರದಲ್ಲಿ ನೀವೇನು ಅಭಿವೃದ್ಧಿ ಮಾಡಿ ಕಡ್ದುಗುಡ್ಡೆ ಹಾಕಿದ್ದೀರಾ? ನೀವು ಇವತ್ತು ಸಂವಿಧಾನದ ಬದಲಾವಣೆ ಮಾಡ್ತಿದ್ದೀರಲ್ಲ. ಅವರು 2022 ಜೂನಲ್ಲಿ ಸಾಕಷ್ಟು ಅಲ್ಲಿ ಪ್ರವಾಹ ಉಂಟಾದಾಗ ಅವ್ರ ನಾಪತ್ತೆ ಅಲ್ಲಿ ಇರಲಿಲ್ಲ. ಎಷ್ಟು ಮಂದಿ ಅದೇ ಕ್ಷೇತ್ರದ ಜನರು ಇವತ್ತು ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ಇವ್ರು ಹೋಗಿ ಈ ರೀತಿ ಚುನಾವಣೆಗಳ ಹತ್ರ ಬಂದಾಗ, ಸೀಟ್ ಬೇಕಾದಾಗ, ಸೀಟ್ ಒಲವಿಗಾಗಿ, ಮತಗಳ ಒಲವಿಗಾಗಿ ನೀವು ಯಾರನ್ನ ಪ್ರಚೋದನೆ ಮಾಡಿ ಯಾವ ರೀತಿ ಒಂದು ಕೋಮು ಭಾವನೆಗಳ ಮೇಲೆ ಆಟ ಆಡ್ತಿದ್ದಾರೆ? ಹಾಗಾದ್ರೆ ಇವ್ರಿಗೆ ಬಂದಿರೋದು ಹೈಕಮಾಂಡ್ನಿಂದ ತಾನೆ ಈ ರೀತಿ ಒಂದು ಸ್ಟೇಟ್ಮೆಂಟು. ಪ್ರತಿಯೊಬ್ಬರ ಬಾಯಲ್ಲೂ 400+ ಸೀಟ್ಗಳು ಅಂತ ಇದೆ. ಹಾಗಾದ್ರೆ ಕರೆ ಕೊಟ್ಟ ಮೇಲೆ RSS ನಾಯಕರು ಸಹ ಈ ಬೆನ್ನಿಂದೆ ಇದ್ದಾರೆ ಅನ್ನೋದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದ್ದಾವೆ. ಸೊ ಈ ರೀತಿ ಇರಬೇಕಾದ್ರೆ ಇದಕ್ಕೆಲ್ಲ ಕಡಿವಾಣ ಖಂಡಿತವಾಗ್ಲೂ ಹಾಕಲೇಬೇಕಾಗಿದೆ. ಅದರಲ್ಲೂ BJPಯ ರಾಜ್ಯಾಧ್ಯಕ್ಷರು ಇವತ್ತು ಬಹಳ ಕುರುಡು ಜಾಣ ತರ ತೋರಿಸ್ತಾ ಇದ್ದಾರೆ. ಅವರ ವೈಯಕ್ತಿಕ ಸ್ಟೇಟ್ಮೆಂಟ್, ಎಂತ ವೈಯಕ್ತಿಕ ಸ್ಟೇಟ್ಮೆಂಟ್ ಇದು? ಒಂದು ದೇಶದ್ರೋಹದ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ. ಇವತ್ತು ಸ್ವತಃ ಅವರು ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ, ನಾನಿವತ್ತು PM ಆಗಿರೋದಕ್ಕೆ ಕಾರಣ ಬಾಬಾ ಸಾಹೇಬ್ರವರ ಸಂವಿಧಾನ ಅಂತ ಹೇಳಿ. ಹಾಗಿರ್ಬೇಕಾದ್ರೆ ನೀವು ಕೊಡೋ ಗೌರವ ಸಂವಿಧಾನಕ್ಕೆ ಇದೇನ ಅವ್ರು ಹೇಳಿ ಕಳಿಸಿರೋದು? ಸೊ ಖಂಡಿತವಾಗ್ಲೂ ಈ ಒಂದು ಸ್ಟೇಟ್ಮೆಂಟ್ ಅನ್ನ ನಮ್ಮ ಪಕ್ಷವೂ ಸಹ ಆಗ್ರಹಿಸ್ತೀವಿ. ಇದ್ರ ಮೇಲೆ ಕಠಿಣ ಕ್ರಮವಂತೂ ತಗೊಳ್ಳೇಬೇಕು. ಓಕೆ, ಎಸ್ ಪ್ರಶಾಂತಿ ಅವರು, ಅಂದ್ರೆ ಹಿಂದೂ ಧರ್ಮವನ್ನ ಉಳಿಸ್ಬೇಕು, ಹಿಂದೂ ಧರ್ಮವನ್ನ ಬೆಳೆಸಬೇಕು ದೇಶದಲ್ಲಿ ಅಂತಂದ್ರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ. ಅಂದ್ರೆ ಇದು ಯಾವ ಕಲ್ಪನೆಯಿಂದ ಬರುತ್ತೆ? ಇದು ಇವತ್ತಿಂದ ಆದ್ರೆ ಓಕೆ, ಇದು ಇವ್ರ ಸ್ಟೇಟ್ಮೆಂಟ್ ಅಲ್ಲ, ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತೇಳಿ BJP ಅವರು ಹೇಳಿದ್ದಾರೆ. ಹಾಗಾದ್ರೆ ಈ BJPಗೂ ಇವ್ರಿಗೂ ಸಂಬಂಧನೇ ಇಲ್ಲ ಅಂತಂದಾಗ, ಇವ್ರ ಸ್ಟೇಟ್ಮೆಂಟಿಗೆ ಸಂಬಂಧನೇ ಇಲ್ಲ ಅಂದಾಗ ಯಾಕಿಂಥವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ನೀವು ಹೇಳೋದು ಸರಿನೇ. ನೋಡಿ, ಓಕೆ, ನಾನು ಇವಾಗ ಪಕ್ಷಾತೀತವಾಗಿ ಒಂದು ಮಾತಾಡ್ಬೇಕಂತ ಹೇಳಿದ್ರೆ, ನಮ್ಮ ಆರ್ಟಿಕಲ್ 368 ಏನ್ ಹೇಳಿದೆ, ಇಟ್ ಗಿವ್ಸ್ ಯು ದ ಪ್ರೊಸೀಜರ್ ಆಫ್ ಅಮೆಂಡ್ಮೆಂಟ್. ಯಾವ ರೀತಿ ಚೇಂಜಸ್ ಮಾಡಬೇಕು, ಯಾವ ರೀತಿ ಮಾಡಬಾರ್ದು ಅನ್ನೋದು ಎಲ್ಲ ಡೀಟೇಲ್ಸ್ ಇದೆ. ಇವಾಗ ಉಷಾ ಮೋಹನ್ ಅವ್ರು ಏನು ಸುಮೋಟೋ ಕೇಸ್ ಹಾಕ್ಬೋದು ಅಂತ ಹೇಳಿದ್ರು, ಅಲ್ಲಿ ಖಂಡಿತ ಅದು ಹಾಕಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇಟ್ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ವಿ ಹ್ಯಾವ್, ನೋಡಿ, ಒಂದು ಕಾನ್ಸ್ಟಿಟ್ಯೂಷನ್ ನಮ್ಗೆ ಹೇಳುತ್ತೆ, ವಿ ಹ್ಯಾವ್ ರೈಟ್ ಟು ಸ್ಪೀಚ್, ವಿ ಹ್ಯಾವ್ ರೈಟ್ ಟು ಟಾಕ್. Constitution that a state government can take up a sumoto case. ಸುಮೋಟೋ ಕೇಸ್ ಹಾಕಲ್ಲ ಅನ್ಬಿಟ್ಟು ಇಂಡೈರೆಕ್ಟ್ ಆಗಿ ಅವರು ಅನಂತಕುಮಾರ್ ಹೆಗಡೆ ಅವರನ್ನ ಡಿಫೆಂಡ್ ಮಾಡ್ಕೊತಾ ಇದ್ದಾರೆ. ಖಂಡಿತವಾಗ್ಲೂ ಸುಮೋಟೋ ಕೇಸ್ ಹಾಕಬಹುದು. ಪ್ಲೀಸ್ ಮಾತಾಡಿ. One second, allow me to speak and then speak because I'm already BJP ಅವರು ಬೇರೆ ಇಲ್ಲ, ನಿಮಗೆ ಫುಲ್ ಅವಕಾಶ ಇವತ್ತು. ಹೇಳಿ ಮೇಡಮ್. ನೋಡಿ, ಇದು ನಮ್ಮ ಕಾನೂನು, ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳ್ಕೊಡುವಂಥದ್ದು. ಸೊ ಜನರಿಗೆ ಇವಾಗ ಏನು ಅನಂತಕುಮಾರ್ ಹೆಗಡೆ ಅವರು ತಪ್ಪು ದಾರಿ ತರ್ತಾ ಇದ್ದಾರೆ ಮತ್ತು ಅವ್ರ ಹೇಳಿಕೆಯನ್ನ ಖಂಡಿತವಾಗಿ ನಾವು ಖಂಡಿಸ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಹಾಗೇನೆ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಕೆಲವೊಂದೊಂದು ಇವಾಗ ನನ್ಗೂ ಅನ್ಸೋ, ಹೌದು ಸುಮೋಟೋ ಕೇಸ್ ಹಾಕ್ಬೋದು ಅಂತ ಚೆಕ್ ಮಾಡಿ ವೆರಿಫೈ ಮಾಡಿ ನೋಡಿದೆ, ಅಂದ್ರೆ ಜಸ್ಟ್ ಟು ಸಿ, ಬಟ್ ಇಟ್ ಡಸ್ ನಾಟ್ ಅಲೌ ಅಸ್. ಓಕೆ, ಅದು ಅಲೌ ಮಾಡಲ್ಲ. ಬಟ್ ಯಾವ ರೀತಿ ಇವರನ್ನ ನಾವು ಒಂದು ಪಕ್ಷದಿಂದಲೇ ಉಚ್ಚಾಟನೆ ಮಾಡಿಸ್ಬೋದು ಅನ್ನೋ ಒಂದು ರೀತಿ ಲಾ
ಕಾನೂನಿದೆ. ಈ ರೀತಿ ನ್ಯಾಷನಲ್ ಅಗೇನ್ಸ್ಟ್ ನ್ಯಾಷನಲ್ ನ್ಯಾಷನಲ್ ಪೀಪಲ್ ಅಗೇನ್ಸ್ಟ್ ದ ಪೀಪಲ್ ಅವರು ಒಂದು ಇಂಟ್ರೆಸ್ಟ್ ಇಂದ ಅವರು ವಿರುದ್ಧವಾಗಿ ಮಾತಾಡಿದಾಗ ಏನಾಗುತ್ತೆ, ಅದಕ್ಕೆ ಕಾನೂನು ರೀತಿಯಾಗಿ ಕಡ್ಡಾಯವಾಗಿ ಬೇರೆ ಒಂದು ಕೇಸ್ಗಳನ್ನ ಹಾಕ್ಬೋದು, ಇಲ್ಲ ಅವ್ರನ್ನ ಉಚ್ಚಾಟನೆ ಮಾಡ್ಬೋದು ಒಂದು ಪಕ್ಷದಿಂದ. ಅದಕ್ಕೆ ನಮ್ಗೆ ಅನುಮತಿ ಇದೆ. ಮತ್ತೆ ಬಿಜೆಪಿ ಈಗ ಇವರ ಒಂದು ಇದು 2ನೇ ಬಾರಿ 3ನೇ ಬಾರಿ ಇದೇ ಹೇಳಿಕೆಯನ್ನ ಕೊಡ್ತಾ ಇರೋದಕ್ಕೆ ಇವ್ರನ್ನ ದಯಮಾಡಿ ಉಚ್ಚಾಟನೆ ಮಾಡ್ಲಿ ಅಂತ ನಾವ್ ಹೇಳ್ತೀವಿ. ಆಮೇಲೆ ಇದ್ರ ಬಗ್ಗೆ ಇದು ಸೆಂಟ್ರಲ್ ಇಂದನೂ ಹೇಳ್ಬೇಕು, ಇವ್ರನ್ನ ಮತ್ತೆ ಯಾವುದೇ ಕಾರಣಕ್ಕಾಗೂ ಪಕ್ಷಕ್ಕೆ ಕತ್ಕೊಂಡ್ ಬರ್ಬಾರ್ದು ಇಂಥವ್ರನ್ನ. ಇವರು ಪಕ್ಷದಲ್ಲಿ, ಯಾಕಂದ್ರೆ ಇದು ಕೋಮುವಾದಿಯನ್ನ ಸೃಷ್ಟಿ. ಈಗ ಒಂದು ಪ್ರಶಾಂತಿ ಅವರೇ, ನನ್ನ ನೇರವಾದ ಪ್ರಶ್ನೆ ಏನು, 400 ಸ್ಥಾನಗಳು ಬೇಕು ಅಂತ ನಿಮ್ಮ NDA ಮೈತ್ರಿಕೂಟದಿಂದನೇ ಬೇಕು ಅಂತ ಹೋಗ್ತಾ ಇದ್ದೀರಿ, ಎಲ್ಲಾ ಕಡೆ ಕೂಡ ಹೇಳ್ತಾ ಇದ್ದೀರಿ. ಅಂದ್ರೆ ಈ 400 ಸ್ಥಾನಗಳ ಉದ್ದೇಶ ಸಂವಿಧಾನದ ಬದಲಾವಣೆನಾ? ನಾನು ನೇರವಾಗಿ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ನೀವು NDA ನ ಒಂದು ಪಾರ್ಟ್ ಆಗಿರೋದ್ರಿಂದ ಅಥವಾ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಎಲೆಕ್ಷನ್ಗೋಸ್ಕರ ಅಲ್ಲ, ಈಗ ಕಾಂಗ್ರೆಸ್ ಅವರು ಇವಾಗ ನೀವು ನಮಗೆ ನಮ್ಮ ಬರ್ಬೇಕಾದ ಪಾಲನ ಕೊಟ್ಟಿಲ್ಲ ಅಂದ್ರೆ ನಾವು ವಿಭಜನೆ ಮಾಡ್ತೀವಿ ಅಂದ್ರೆ ವಿಭಜನೆ ಮಾಡೋ ರೀತಿದಲ್ಲೇ ಅವ್ರು ಯೋಚನೆ ಮಾಡ್ತಾ ಇದಾರ ಅಂತಾನು ಪ್ರಶ್ನೆ ಮಾಡ್ಬೋದಲ್ವಾ ನಾನು, ಅಲ್ವಾ? ಎಷ್ಟೊಂದು ರೀತಿಯಾಗಿ ಎಲ್ಲಾ ಒಂದು ಇವರು ನೋಡಿ, ಇವರು ಹೇಳಿಕೆಯನ್ನ ಖಂಡಿಸ್ತಾ ಇದೀವಿ ಇಲ್ಲಿ ನಾವು. ಯಾರನ್ನು ಇವಾಗ ಬಿಜೆಪಿ ಪಕ್ಷದವರು ಆಗಿರ್ಬೋದು, ಇಲ್ಲ ನಾವು JDS ಅವರು ಆಗಿರ್ ನಾವು ಮೈತ್ರಿ ಮಾಡ್ಕೊಂಡ್ರು ಕೂಡ ಅವ್ರ ಅಕಸ್ಮಾತ್ ಆಗಿ ಏನಾದ್ರೂ ಇದಕ್ಕೆ ಬಿಜೆಪಿ ಅವರು ಬೆಂಬಲ ನೀಡಿದ್ರೆ ನಾವು ಖಂಡಿಸ್ತೀವಿ. ನಮ್ಮ ಇದಕ್ಕೆ ಅವ್ರಿಗೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ನಮ್ಮ ರಾಷ್ಟ್ರದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು DK ಸುರೇಶ್ ಅವರ ಸ್ಟೇಟ್ಮೆಂಟ್ ನ ಖಂಡಿಸಿದ್ದಾರೆ. ಅವರು ದೇವೇಗೌಡರು, ಕುಮಾರಸ್ವಾಮಿ ಅವರು ಡಿಫೆಂಡ್ ಸ್ಥಾನಗಳು ಬಂದ್ರೆ ಸಂವಿಧಾನ ಬದಲಾವಣೆಗೆ JDS ಕೂಡ ಕೈ ಜೋಡಿಸುತ್ತಾ, ಅಥವಾ ಅಂತಹ ಕೆಲಸಕ್ಕೆ ಮುಂದಾಗುವಂತಹ ಯಾವ್ದಾದ್ರು ಚಿಂತನೆ ಆಲೋಚನೆ ಇದೆಯಾ, ಅಥವಾ ಇದೇ ವಿಚಾರಗಳನ್ನ ಇಟ್ಕೊಂಡು ಎಲೆಕ್ಷನ್ ಹೋಗ್ಲಾಗ್ತಾ ಇದೆಯಾ? ಅಲ್ಲ ನೋಡಿ, ಕೆಲವೊಂದೊಂದು ಇವಾಗ ಮೆಜಾರಿಟಿ ಫಾರ್ ಅಬ್ರೋಗೇಷನ್ ಆಫ್ ಆರ್ಟಿಕಲ್ 370 ನಾವು ಯೋಚನೆ ಮಾಡೋದಾದ್ರೆ ಮೆಜಾರಿಟಿ ಬೇರೆ, 400 ಪರ್ಟಿಕ್ಯುಲರ್ 400 ಸ್ಥಾನ ಬೇಕು ಅಂತ ಹೇಳ್ತಾ ಇರೋದು ಬೇರೆ ಅಲ್ವಾ? ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಹೇಗೆ ನಮ್ಗೆ ಅದಕ್ಕೆ ಮೆಜಾರಿಟಿ ನಮಗೆ ಬೇಕೋ ಹಾಗೇನೆ ಇವಾಗ ಯಾವುದೇ ಒಂದು ನಿಲುವು ಮಾಡಬೇಕಾದ್ರೂ ನಾವು ಒಂದು ತಿದ್ದುಪಡಿ ಮಾಡಬೇಕಾದ್ರೆ ಮೆಜಾರಿಟಿ ಬೇಕು. ಆಮೇಲೆ ಇನ್ನೊಂದು, ಪಕ್ಷದಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಇದನ್ನ ಮೇಂಟೈನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ನೀವು ಯಾವುದೇ ಒಂದು ಚುನಾವಣೆಗೆ ಹೋದ್ರೆ ಬರೀರಿ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಇವಾಗ ಬಿಜೆಪಿ ಅವರು ಏನಾದ್ರೂ ಈ ತರ ಚೇಂಜಸ್ ಮಾಡ್ಬೇಕಂದ್ರೆ ಯು ಶುಡ್ ಫಸ್ಟ್ ನಿಮ್ಮ ಅಮೆಂಡ್ಮೆಂಟ್ಸ್ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ನೀವು ಪ್ರಣಾಳಿಕೆಯಲ್ಲಿ ನೀವು ಬರಿಬೇಕು. ಇದನ್ನ ನೀವು ಎಲ್ಲೋ ಒಂದು ಕಡೆ ಮಾತಾಡಿದ ತಕ್ಷಣ ಅದು ಏನೇ ಆಗ್ಲಿ, ಇವಾಗ ಅಬ್ರೋಗೇಷನ್ 370 ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಇತ್ತು, ಅವರು ಮಾಡಿದ್ರು. ರಾಮ ಮಂದಿರ ಕಟ್ತೀವಿ ಅಂತ ಇತ್ತು, ಅವ್ರು ಮಾಡಿದ್ರು. ಈಗ ಇದನ್ನ ಮಾಡ್ತೀವಿ ಅಂತ ಬರೀಲಿ ಅವರು. ಸೊ ಅವ್ರಿಗೆ ಯಾರೋ ಒಬ್ರು ಹೇಳಿದಕ್ಕೆ ಹಾಗನ್ಕೊಂಡು ಎಷ್ಟೋ ಜನ ಬಾಯಿಗೆ ಬಂದಂತದ್ದೆಲ್ಲ ಮಾತಾಡ್ತಾರೆ. ಹಾಗನ್ಕೊಂಡು ಅದನ್ನೆಲ್ಲ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಜವಾಬ್ದಾರಿಯುತ ವ್ಯಕ್ತಿ ಮತ್ತೆ ಅದೇ ಕಾನ್ಸ್ಟಿಟ್ಯೂಷನ್ ಇಂದ ಅವರು ಅದೇ ಸಂವಿಧಾನದಿಂದ ಅವರು ಗೆದ್ದಿ 4 ಬಾರಿ 5 ಬಾರಿ MP ಆಗಿದ್ದಾರೆ. ಮುಜುಗರವನ್ನ ಹೊರಹಾಕೋದಕ್ಕಾಗದೇನೆ ಮಾಧ್ಯಮಗಳ ಮೇಲೆ ಹಾಕ್ತಾರೆ. ಮೆಜಾರಿಟಿ ಬರ್ಲಿ, ಅವಾಗಿದೆ ಮಾರಿ ಹಬ್ಬ ಅಂದ್ರೆ ಹಿಟ್ಲರ್ ಮನಸ್ಥಿತಿಯಲ್ಲಿ ಮಾತನಾಡ್ತಾರೆ ಅಂತಂದ್ರೆ, ಸರ್ವಾಧಿಕಾರಿ ಧೋರಣೆಯನ್ನ ಮಾತಾಡ್ತಾರೆ. ಗೆಲ್ದೆ ಹಿಂಗೆ ಗೆದ್ದು ಬಿಟ್ರೆ ಹೆಂಗೆ ಒಂದು ಪರಿಸ್ಥಿತಿ. ಜನರ ಮುಂದೆ ಹೋಗುವಾಗ ಯಾವ ಅಂಶಗಳನ್ನ ಇಟ್ಕೊಂಡು ನಾವು ಈಗ ಮತಗಳನ್ನ ಕೇಳ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಮೇಡಮ್, ನಾವು ಇವಾಗ ಜನರ ಮುಂದೆ ಹೋಗಬೇಕಾಗಿರೋದು ಅಭಿವೃದ್ಧಿ ಇಟ್ಕೊಂಡು, ನಾವು ಜನರಿಗೆ ಏನು ಸ್ಪಂದನೆ ಮಾಡಿದ್ದೀವಿ, ಏನು ಕೊಟ್ಟಿದ್ದೀವಿ, ನಾವು ಏನು ಭರವಸೆ ಕೊಟ್ಟಿದ್ದೀವಿ, ಏನು ಮಾಡಿದ್ದೀವಿ ಅಂತ ಇಟ್ಕೊಂಡು ಜನರ ಮುಂದೆ ಹೋಗ್ಬಿಟ್ಟು ಮತ ಕೇಳಬೇಕು. ಇವರ ಅಭಿವೃದ್ಧಿ ಶೂನ್ಯ. ಅವ್ರ ಯೋಗ್ಯತೆಗೆ ಅವರು ಒಂದು ಈ ಹ್ಯಾಂಡಿಕ್ಯಾಪ್ ವ್ಯಕ್ತಿಗಳಿಗೆ ಇದು MP ಲಾಟ್ ಫಂಡಿಂದ ಒಂದು 3 ವೀಲರ್ ಸ್ಕೂಟರ್ಗಳು ಕೊಡ್ತಾರೆ. ಮೊನ್ನೆ ಅದೊಂದು RTI ನೋಡ್ತಿದ್ದೆ ನಾನು. ಅವ್ರ ಯೋಗ್ಯತೆಗೆ ಅದು ಕೊಡಿಸಿಲ್ಲ. ಆಮೇಲಿಂದ ಮೊನ್ನೆ ಇದು ಪಾರ್ಲಿಮೆಂಟ್ದೊಂದು ರಿಪೋರ್ಟ್ ಬಂತು, 7 ಜನ ಸಂಸದರು, BJP ಸಂಸದರು ಇನ್ಕ್ಲೂಡಿಂಗ್ ಮಿಸ್ಟರ್ ಅನಂತಕುಮಾರ್ ಹೆಗಡೆ, ರಾಜ್ಯದ ಪರವಾಗಿ ಒಂದು ಮಾತು ಆಡಿಲ್ಲ. ರಾಜ್ಯದ ಪರವಾಗಿ ಬಿಟ್ಬಿಡಿ, ಕ್ಷೇತ್ರದ ಪರವಾಗಿ ಒಂದು ಮಾತಾಡಿಲ್ಲ ಈ ವ್ಯಕ್ತಿ. ಇನ್ನೊಂದು ನ್ಯೂಸ್ ಬಂತು ಮೊನ್ನೆ, ಶ್ರೀಲಂಕಾದಿಂದ 5 ಲಕ್ಷ ಟನ್ ಅಡಿಕೆ ಆಮದು ಮಾಡ್ಕೋತಾ ಇದ್ದೀವಿ ಅಂತ. ಆ ಭಾಗದ ರೈತರು, ಅವರು ರೆಪ್ರೆಸೆಂಟ್ ಮಾಡ್ತಿರೋ ಭಾಗದ ರೈತರು ಬೆಳೆಯೋದು ವಾಣಿಜ್ಯ ಬೆಳೆ ಅಡಿಕೆ. ಅದರಿಂದ ಆ ರೈತರಿಗೆ ಬೆಲೆ ಬಿದ್ದೋಗಿದೆ. 48-50 ಸಾವಿರ ಇದ್ದಿದ್ದು ಅಡಿಕೆ ಇವತ್ತು 30 ಸಾವಿರಕ್ಕೆ ಬಂದಿದೆ. ಅದ್ರ ಬಗ್ಗೆ ಮಾತಾಡ್ತೀಯಾರ ಅವರು? ಇಲ್ಲ. ಇವ್ರದ್ದು ಹೋಲ್ ಆ್ಯಂಡ್ ಸೋಲ್ ಸಂವಿಧಾನ ಬದಲಾವಣೆ ಮಾಡ್ತೀವಿ,
ಅವ್ರಿಗೆ ಹೊಡಿತೀನಿ, ಇವ್ರಿಗೆ ಹೊಡಿತೀನಿ. ಜನರ ಮುಂದೆ ಹೋಗಬೇಕಾಗಿರೋದು ನಾವು ಈ ಕೆಲಸ ಮಾಡಿದ್ದೀವಿ, ರೋಡ್ ಹಾಕ್ಕೊಟ್ಟಿದ್ದೀವಿ, ಟಾರ್ ಕೊಟ್ಟಿದ್ದೀವಿ, ಇನ್ನೊಂದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಒಂದು ಮತ ಕೇಳಬೇಕು. ಅದು ಬಿಟ್ಟುಬಿಟ್ಟು ಇವರು ಸಂವಿಧಾನ ವಿರೋಧಿಗಳು ಹೇಳಿಕೆ ಕೊಟ್ಕೊಂಡು ಪ್ರತಿ ಎಲೆಕ್ಷನ್ನು, ಹೋದ ಎಲೆಕ್ಷನಲ್ಲೂ 2018ರಲ್ಲೂ ಸಂವಿಧಾನ ಮೂಲ ಸ್ಥಾನಕ್ಕೆ ಬದಲಾವಣೆ ಮಾಡ್ತೀವಿ, ನಮಗೆ 320 ಕೊಡಿ ಅಂದರು, ಇವಾಗ 400 ಕೊಡಿ ಅಂತಾರೆ. ಇದ್ರ ಹಿಂದೆ ಯಾರಿದ್ದಾರೆ? ಪ್ರಶಾಂತಿ ಅವರೇ ಒಂದ್ ನಿಮಿಷ ಮಾತಾಡಿಸ್ತೀನಿ, ಲೈನಲ್ಲೇ ಇರಿ, ಯಾಕಂತಂದ್ರೆ ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ, ಬಟ್ ಆಮೇಲೆ ಮಾತಾಡಿಸ್ತೀನಿ. 400 ಸೀಟ್ ಕೊಡಿ ಅಂತ ಇನ್ಕ್ಲೂಡಿಂಗ್ ಮೋದಿ ಅವ್ರು ಹೇಳ್ತಿದ್ದಾರೆ. ಆದರೆ ಮೋದಿ ಬಾಯಲ್ಲಿ ಈ ವಿಷಯ ಬರ್ತಾ ಇಲ್ಲ. ಮೋದಿ ಅವರು ಇವ್ರ ಹೇಳಿಕೆನ ಖಂಡಿಸ್ತಾ ಇಲ್ಲ. JP ನಡ್ಡಾ ಇವ್ರ ಹೇಳಿಕೆಯನ್ನು ಖಂಡಿಸ್ತಾ ಇಲ್ಲ. RSS ಅವರು ಇವ್ರ ಹೇಳಿಕೆಯನ್ನು ಖಂಡಿಸ್ತಾ ಇಲ್ಲ. ಇದರಿಂದ ಇರೋದು ಯಾರು ಅಂತ ಜನರಿಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ಮೇಡಮ್. ಎಲ್ಲರೂ 400 ಸೀಟ್ ಬೇಕು ಅಂತಿದ್ದಾರೆ. ಮುಂದೆ ಬಂದು ಅನಂತಕುಮಾರ್ ಹೆಗಡೆ ಅವರು ನಾವು ಏನು ಮಾಡ್ತೀವಿ 400 ಸೀಟ್ ಇಟ್ಕೊಂಡು ಅಂತ ಜನರ ಮುಂದೆ ಹೇಳಿದ್ದಾರೆ. ಇದರಿಂದ ಸಾಬೀತಾಯಿತು ಇವರ ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತ. ಇವ್ರಿಗೆ 2024ರಲ್ಲಿ ಅಧಿಕಾರ ಕೊಟ್ಟರೆ ಏನು ಮಾಡ್ತಾರೆ ಅಂತ ಜನರಿಗೆ ಇದು ಬಟ ಬಯಲಾಗಿದೆ ಇವರ ಉದ್ದೇಶ. ಹಾಗಾಗಿ ಇವ್ರಿಗೆ ಜನರು ಅಧಿಕಾರ ಕೊಡಲ್ಲ, 200 ಸೀಟ್ ಮೇಲೆ ಬರುವುದೂ ಇಲ್ಲ. ಇಂಡಿಯಾ ಅಲಯನ್ಸು ಸರ್ಕಾರ ಫಾರಂ ಮಾಡುತ್ತೆ. ಹಾಗಾಗಿ ನಾವು ಸಂವಿಧಾನವನ್ನು ಕಾಪಾಡಿಕೊಂಡು ಹಿಂಗೆ ಮುಂದಕ್ಕೆ ಹೋಗ್ತಿರ್ತೀವಿ, ಜನರ ಆಶಯಗಳಿಗೆ ಸ್ಪಂದಿಸ್ತೀವಿ ನಾವು. ಓಕೆ, ಎಸ್ ಹರಿಪ್ರಸಾದ್ ಅವರು ಈಗ ಸಂವಿಧಾನ ಬದಲಾವಣೆಯ ಮಾತಾಡಿದ್ದಾರೆ. ಸೊ ಅದಕ್ಕಿರುವಂತಹ ಒಂದು ಏನು ಮಾನದಂಡಗಳು ಏನು, ಯಾವ ರೀತಿಯಾಗಿ ಮಾಡಬೇಕು? ಬದಲಾವಣೆ ಅಂತಕ್ಕಂಥ ಪದನೇ ಸೂಕ್ತ ಅಲ್ಲ, ಇಲ್ಲಿ ತಿದ್ದುಪಡಿ ಅಷ್ಟೇ, ಅಮೆಂಡ್ಮೆಂಟ್. ನಮ್ಮಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಪರಿಕಲ್ಪನೆಯಲ್ಲಿ 368 ಆರ್ಟಿಕಲ್ ಪ್ರಕಾರ ನಮ್ಮಲ್ಲಿ 3 ಥರ ಇರುತ್ತೆ ಸಂವಿಧಾನದ ಬದಲಾವಣೆಗಳಲ್ಲಿ. ಸಂಸತ್ತಿನಲ್ಲಿ ಒಂದು ಸರಳ ಬಹುಮತದ ಮೇಲೆ ಒಂದು 50%ಗಿಂತ ಮೇಲೆ ಸದಸ್ಯರು ಹಾಜರಿದ್ದು ಮಾಡ್ತಕ್ಕಂಥದ್ದು. ಇನ್ನೊಂದು ಸಂಸತ್ತಿನ ವಿಶೇಷ ಬಹುಮತ, 50%ಗಿಂತ ಹೆಚ್ಚಿನ ಸದಸ್ಯರು 2/3 ಮೆಜಾರಿಟಿ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಏನು ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಸಂವಿಧಾನದ ಬದಲಾವಣೆಗೆ ಸಂಬಂಧಪಟ್ಟಂತೆ, ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಬದಲಾವಣೆ ಮಾಡ್ತಕ್ಕಂಥ ಒಂದಿದು. ಮತ್ತು ಸಂಸತ್ತಿನ ವಿಶೇಷ ಬಹುಮತ ಮತ್ತು ರಾಜ್ಯಗಳ ನಮ್ಮ ಏನು ಒಕ್ಕೂಟ ರಾಜ್ಯಗಳಲ್ಲಿ 50% ಹೆಚ್ಚಿನ ಶಾಸಕರ ಒಂದು ಅಭಿಪ್ರಾಯವನ್ನು ಇಲ್ಲಿ ವಿಶೇಷ ಇದರಲ್ಲಿ ತಗೊತಾರೆ. ಈ ವಿಧಾನಗಳನ್ನ ಬಳಸ್ಕೊಂಡು ನಮ್ಮಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ ಮೇಡಮ್. ಈಗ 400 ಅನ್ನುವಂಥ ಪರ್ಟಿಕ್ಯುಲರ್ ನಂಬರ್ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಏನಾದರೂ ಹೇಳ್ತೀರಾ? ನಾನು ಹೇಳಿದೆ ಅವರಿಂದ ನಾನು ಇರೆಸ್ಪೆಕ್ಟ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ನಾನು ಒಬ್ಬ ಲಾ ಪ್ರಾಕ್ಟೀಷನರ್ ಆಗಿ ಹೇಳ್ತೀನಿ, ಇಲ್ಲಿ ರಾಜ್ಯದ ಅಥವಾ ದೇಶದ ಪ್ರತಿಯೊಬ್ಬರು ಸಹ ಸಂವಿಧಾನ ಅಂತಕ್ಕಂಥದ್ದು ಸರ್ವೋಚ್ಚ ಕಾನೂನು, ಅದಕ್ಕೆ ನಾವು ಬೆಲೆ ಕೊಡಬೇಕು ಮತ್ತು ರೆಸ್ಪೆಕ್ಟ್ ಮಾಡಬೇಕು. ಮತ್ತು ನನಗೆ ಇಲ್ಲಿ ಯಾವುದೇ ಅನಂತಕುಮಾರ್ ಹೆಗಡೆ ಇರಲಿ, ಇನ್ನೊಬ್ಬ ಇರಲಿ, ಮತ್ತೊಬ್ಬ ಇರಲಿ, ಒಬ್ಬ ಯಾವುದೇ ಜನಪ್ರತಿನಿಧಿ ಸಮಾಜಕ್ಕೆ ಒಂದು ರೋಲ್ ಮಾಡೆಲ್ ಥರ ಇರ್ತಾರೆ. ಅವ್ರನ್ನ ಎಷ್ಟೋ ಜನ ಫಾಲೋಅಪ್ ಮಾಡೋರು ಇರ್ತಾರೆ, ಮತ್ತು ಅವ್ರನ್ನ ಓಟಾಗಿ ಗೆಲ್ಲಿಸೋ ಜನಗಳು ಅವ್ರನ್ನ ಫಾಲೋಅಪ್ ಮಾಡ್ತಾ ಇರ್ತಾರೆ. ಇಂತಹ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಕಾನೂನಿನ ಅಥವಾ ಒಂದು ರಾಜಕೀಯದ ಒಂದು ಪ್ರಜ್ಞೆ ಅಥವಾ ಒಂದು ಮೆಚುರಿಟಿ ಅಂತಕ್ಕಂಥದ್ದು ಇರಬೇಕು. ನಾನು ಮಾತಾಡೋಕ್ಕಿಂತ ಮುಂಚೆ ಅಲ್ಲಿ ಮಾತಾಡಿದ್ರೆ ಏನು ಸ್ಟೇಟ್ಮೆಂಟ್ ಕೊಟ್ಟರೆ ಏನು ಪ್ರಭಾವ ಆಗ್ತಾ ಇದೆ ಅಂತಕ್ಕಂಥದ್ದು. ಇವರಿಗೆ ಈಗ ನೋಡಿ, ಆಫೀಸರ್ಸ್ಗೆ ನಾವು ಅಪಾಯಿಂಟ್ ಆದ ಒಬ್ಬ KS ಆಫೀಸರ್ ಅಪಾಯಿಂಟ್ ಆದಮೇಲೆ ನಮ್ಮ ಮೈಸೂರಲ್ಲಿ ಏರ್ಟೆಲ್ ಟ್ರೈನಿಂಗ್ ಕೊಡ್ತೀವಿ. ಒಬ್ಬ IAS ಆಫೀಸರ್ ಅಪಾಯಿಂಟ್ ಆಗಿದ ತಕ್ಷಣ ಡೆಲ್ಲಿನಲ್ಲಿ ಮಸೂರಿನಲ್ಲಿ ಕೊಡ್ತೀವಿ. ಇದರಲ್ಲಿ ಇವ್ರಿಗೂ ಸಹ ಸ್ವಲ್ಪ ಕಾನೂನು ಅಂದ್ರೇನು, ಸಂವಿಧಾನ ಅಂದ್ರೇನು, ಇವರಿಗೆಲ್ಲ ಒಂದು ಸ್ವಲ್ಪ ತರಬೇತಿ ಕೊಡಲೇಬೇಕು. ನಮ್ಮಲ್ಲಿ ತರಬೇತಿ ಅವರಿಗೆ RSS ಶಾಖದಲ್ಲಿ ಕೊಟ್ಟು ಕಳಿಸ್ತಾರೆ ಸರ್. ಪ್ರಶ್ನೆ RSS JDS ಕಾಂಗ್ರೆಸ್ ಪ್ರಶ್ನೆ ಅಲ್ಲ, ಆಯ್ತಲ್ಲ? ಕಾಂಗ್ರೆಸ್ನವರು ನಮ್ಮ ಇದು ಬೆಳಗಾವಿ ಪಾರ್ಟಿ ಬಿಟ್ಬಿಡಿ ಹೇಳ್ತಿರೋದು. ಈಗ ನೀವು ಬಿಜೆಪಿ ಅವರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ನವ್ರಿಗೂ ಎಲ್ಲಾದ್ರೂ ನೆಲೆ ಇದೆಯಾ, ಅಲ್ಲಿಂದ ತರಬೇತಿ ಪಡ್ಕೊಂಡು ಬರ್ತಾರಾ, ಏನ್ ಕತೆ ಅಂತ? ಇಲ್ಲ ಆತರ ನಾವು ನೋಡಿ ಮೊನ್ನೆ ಒಂದ್ 2-3 ಕ್ಲಾರಿಫಿಕೇಶನ್ ಮಾಡ್ಬಿಡ್ತೀನಿ ತರಬೇತಿ ವಿಷಯಕ್ಕೆ ಬಂದಾಗ. ಬದಲಾವಣೆ ಮಾಡೋಕೆ ಹೊರಟಂತವರು ಅವ್ರೇನ್ ಕಡಿಮೆ ಇಲ್ಲ. ಅಲ್ಲ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ನೂತನವಾಗಿ ಆಯ್ಕೆ ಆದ ಶಾಸಕರಿಗೆ 3 days 4 days ನಮ್ಮ ಸ್ಪೀಕರ್ ಸಾಹೇಬರು ಕರ್ಕೊಂಡು ಹೋಗ್ಬಿಟ್ಟು ಶಾಸನಗಳನ್ನ ಹೆಂಗ್ ರಚನೆ ಆಗುತ್ತೆ, ಯಾವ್ಯಾವ ತರ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ 4 ಆಯ್ಕೆ ಆದ ಶಾಸಕರಿಗೆ ಹೊಸ ಶಾಸಕರಿಗೆ ಮೊನ್ನೆ ನೆಲಮಂಗಲದ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಟ್ರೈನಿಂಗ್ ಕೊಟ್ರು ಮೇಡಮ್. ಮೊನ್ನೆ ಎಷ್ಟು ಕಲ್ತ್ಕೊಂಡ್ರು, ಎಷ್ಟು ತಿಳ್ಕೊಂಡ್ರು ನೋಡ್ತಿದ್ದೀರಲ್ಲ, ಎಲ್ಲ ಹೆಂಗ್ ಭಾಗವಹಿಸ್ತಾ ಇದ್ದಾರೆ. ಟ್ರೈನಿಂಗ್ ಸೆಷನ್ಸ್ ಪ್ರತಿ ಒಂದು ಚುನಾವಣೆ ಗೆದ್ದುವಂತಹ ಎಲ್ಲಾ ನಾಯಕರಿಗೆ ಇದ್ದೇ ಇರ್ತದೆ, ಅದು ರೈಟ್ ಫ್ರಮ್ ಲೋಕಲ್ ಚುನಾವಣೆಯಿಂದ. ಇದರಲ್ಲಿ BJP ಮತ್ತು RSS ಅವರ ಮನಸ್ಥಿತಿ ಯಾವ ರೀತಿ ಚುನಾವಣೆಗಳ ಸಂದರ್ಭಗಳಲ್ಲಿ ಇವರು ಒಂದು ಪ್ರಭಾವ ಬೀರುತ್ತೆ ನಾಯಕರ ಮೇಲೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಒಂದು ಸೀಟ್ಗಳನ್ನ ಪಡ್ಕೊಳ್ಳೋದಕ್ಕೆ ಈ ರೀತಿ ಹೇಳಿಕೆಗಳು ಅವರಿಗೆ ಫೇವರ್ ಆಗ್ಬೋದು ಅಥವಾ ಮುಳುವಾಗ್ಬೋದು.
ಅವರು ಒಂದು ಹೈಲೈಟ್ ಆಗಬೇಕು ಅಂತ ಹೇಳಿ ಅವರ ಕ್ಷೇತ್ರಗಳಲ್ಲಿ ಸುಮಾರು ಒಂದು 5 ವರ್ಷಗಳಿಂದ ಅವ್ರು ಕೆಲಸ ಮಾಡಿದಾರ ಏಕಾಏಕಿ ಬಂದು ಈ ರೀತಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಸ್ಗಳು ಕೊಟ್ಟರೆ ಇದು ಪಕ್ಷಕ್ಕೆ ಬಹಳ ಮುಜುಗುರ ತರುವಂಥ ವಿಚಾರ. ಅದು ಯಾವುದೇ ಪಕ್ಷ ಆಗಿರ್ಬೋದು, ಯಾರೇ ಈ ರೀತಿ ಕೆಲಸಗಳನ್ನು ಮಾಡಿದಾಗ ಹೇಳಿಕೆಗಳನ್ನು ಕೊಟ್ಟಾಗ ಅವರಿಗೆ ಒಂದು ನೋಟಿಸ್ ಆಗಲಿ ಅಥವಾ ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕು. ಬಹಳ ಇದರಲ್ಲಿ ಆಶ್ಚರ್ಯ ಪಡೋದು ಏನು ಅಂತ ಹೇಳಿದ್ರೆ ಇನ್ನೂ ಸಹ ಬಿಜೆಪಿ ಅವರು ಯಾವುದೇ ರೀತಿ ಆಕ್ಷನ್ ಅನ್ನ ತಗೊಂಡಿಲ್ಲ. ಶಿಕ್ಷೆ ಅಥವಾ ಶಿಕ್ಷಣ ಎರಡೂ ಇಲ್ಲ ಇಲ್ಲಿ. ಶಿಕ್ಷೆ ಕೊಡೋರು ಇಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ರಾಜಕಾರಣಿಗಳಿಗೆ. ಒಂದು ಏನು ಅಂತ ಹೇಳಿದ್ರೆ ಚುನಾವಣೆಗಳಾಗಿರ್ಬೋದು, ಯಾತಕ್ಕಾಗಿ ಜನರು ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಕೊಡ್ತಾರೆ. ಒಂದು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಜನರಿಗೆ ಅವ್ರಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗಬೇಕಾಗುತ್ತೆ. ಇದು ಎರಡೂ ಮಾಡ್ತಿಲ್ಲ ಇಲ್ಲಿ. ಅಥವಾ ಅವರು ಸ್ಟೇಟ್ಮೆಂಟ್ಗಳು ಕೊಡ್ತಿರೋದು ನಮ್ಮ ಶಾಲೆಗಳು ಸರಿ ಇಲ್ಲ, ನಮ್ಮ ಆಸ್ಪತ್ರೆಗಳು ಸರಿ ಇಲ್ಲ ಅಂತ ಅವರು ಸದನದಲ್ಲೂ ಒಂದು ದಿನ ಮಾತಾಡಿದಂಥ ವ್ಯಕ್ತಿಗಳಲ್ಲ. ಇತ್ತೀಚೆಗೆ ಸರ್ವೆಗಳು ಹೇಳ್ತಾ ಇದ್ದಾವೆ ಎಷ್ಟು ಎಂಪಿಗಳು ಸುಮ್ಮನೆ ಅವ್ರ ಬಾಯಿಗೆ ಜಿಪ್ ಹಾಕೊಂಡು ಕೂತಿದ್ದಾರೆ, ಅದ್ರಲ್ಲಿ ಅಟೆಂಡೆನ್ಸ್ಗಳು ಸಹ ಇಲ್ಲ. ಕಾರವಾರದಲ್ಲಿ ಒಂದು ಹಾಸ್ಪಿಟಲ್ ಇಲ್ಲ ಅನ್ಬಿಟ್ಟು 8 ವರ್ಷದಿಂದ ಹೋರಾಟ ನಡೀತಾ ಇದೆ ಮೇಡಮ್. ಸಾರಿ ಟು ಡಿಸ್ಟರ್ಬ್. ಸೊ ಈ ರೀತಿ ಆಸ್ಪತ್ರೆಗಳು ಇರ್ಬೋದು, ಎಲ್ಲ ಇರ್ಬೋದು. ಒಬ್ಬೊಬ್ರು ಹೇಳ್ತಾ ಹೋದ ಸಾಕಷ್ಟು. ಅದರಲ್ಲಿ ಯಾವ ಸಂಸದರು ಎಲ್ಲ 4 ಸಂಸದ್ರೆ ನಾನು ಓಪನ್ ಆಗಿ ಇವತ್ತು ಹೇಳ್ತೇನೆ, ಒಂದು GST ಅಮೌಂಟ್ ತರಲಿಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಆದರೆ ಒಂದು ಹೊರ ಸಭೆಯಲ್ಲಿ ಸಭಾಂಗಣದಲ್ಲಿ ಈ ರೀತಿ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಅಲ್ಲಿರುವಂಥ ಯುವಕರ ಮನಸ್ಸಿನಗಳ ಮೇಲೆ ಒಂದು ರೀತಿ ಉಳ್ಳವರು ಬಡವರಿಗೆ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ತೋರಿಸೋ ರೀತಿ ಆಗ್ತಿಲ್ವಾ? ಈಗ ನನಗೆ ಒಂದು ಪ್ರಶ್ನೆ ಇದೆ. ಪ್ರಶಾಂತಿ ಅವ್ರು ನಾನು ಕೇಳಕ್ ಇಷ್ಟಪಡ್ತೀನಿ. ಪ್ರಶಾಂತಿ ಅವರೇ, ಈಗ ಕಾಂಗ್ರೆಸ್ ಪಕ್ಷದವ್ರು ನೋಡಿದ್ರೆ ಮಾಧ್ಯಮಗಳು ಕೊಟ್ಟಂತಹ ಹೈಪ್ ನಿಂದಾನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮಟ್ಟಕ್ಕೆ ಹೋಗಿದ್ದಾರೆ, ಬಿಜೆಪಿ ಅವರು ಈ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಈ ಕಡೆ ಅನಂತಕುಮಾರ್ ಹೆಗಡೆ ಅವ್ರು ಹೇಳ್ತಾರೆ, ಯಾರು ಬಾಯಿಗೆ ಬಂದಂಗೆ ಬೇಕಾದ್ರೂ ಮಾತಾಡ್ಕೊಳ್ಳಿ, ಆನೆ ಹೋಗ್ತಾ ಇದ್ರೆ ನಾಯಿಗಳು ಬೊಗಳ್ತಾ ಇರುತ್ತೆ, ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತೇಳಿ ಮಾಧ್ಯಮದವ್ರನ್ನೇ ತೆಗೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಯಾವ ತರ ಸ್ಟ್ಯಾಂಡ್ ತೋರಿಸ್ತಾ ಇದ್ದಾರೆ ಇವರು ಅಂತ ಗೊತ್ತಾಗ್ತಿಲ್ಲ. ಏನ್ ಹೇಳ್ತೀರಿ ಮೇಡಮ್? ಇಲ್ಲ, ಮಾಧ್ಯಮದವ್ರ ಮೇಲೆ ಧೋರಣೆ ಮಾಡೋದು ಸರಿಯಲ್ಲ. ನೋಡಿ, ಮಾಧ್ಯಮದವರು ಇರೋ ಒಂದು ಪ್ರಸ್ತುತ ಏನ್ ನಡೀತಾ ಇದೆ ಅದ್ರ ಬಗ್ಗೆನೇ ಅವರು ತೋರ್ಸೋದು. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಮಾಧ್ಯಮದವರು ಕಾಂಗ್ರೆಸ್ ಬಗ್ಗೆ ತುಂಬಾ ಒಳ್ಳೆ ತೋರಿಸ್ಬಿಟ್ರೆ ನಮ್ ಕಡೆ ಇದ್ದಾರೆ ಅಂತ ಹೇಳಿ ಏನು ಧೋರಣೆ ತೋರಲ್ಲ. ಈಗ ಕೆಲವೊಂದೊಂದು ಮಾಧ್ಯಮದವರು ಇವಾಗ ನಾರ್ಮಲ್ ಆಗಿ ಒಬ್ರ ಬಗ್ಗೆ ಹೇಳ್ಬೇಕಂದ್ರೆ ಟೀಕೆ ಮತ್ತು ಒಂದು ಒಳ್ಳೇದು ಕೂಡ ಹೇಳ್ತಾರೆ. ಸೊ ಹಾಗಾಗಿ ಎರಡನ್ನೂ ಮಾಡ್ತಾ ಇದ್ದಾರೆ ಮಾಧ್ಯಮದವರು. ಹಾಗಾಗಿ ಇವರು ಬರೀ ಟೀಕೆಗಳನ್ನ, ಈಗ ಒಳ್ಳೇದನ್ನ ಮಾತ್ರ ಇವರು ಆರಿಸ್ಕೊಳ್ತಾ ಇದ್ರೆ ಸೊ ಅವ್ರ ಬಾಯಲ್ಲಿ ಬರುವಂತದ್ದೇ ಅದು, ಏನು ಮಾಡೋದಕ್ಕಾಗಲ್ಲ. ಸೊ ಮಾಧ್ಯಮದವ್ರದ್ದು ಯಾವುದೇ ಒಂದು ರೀತಿಯಾದ ಇದ್ರಲ್ಲಿ ಹಾಗಾದ್ರೆ ಯಾಕೆ ಇವಾಗ ಈ ಸಲ ನಾನು ನೋಡಿರೋ ಮಟ್ಟಿಗೆ ಒಂದು ಬಿಜೆಪಿಯನ್ನ ಈ ಸಲ ಎಲ್ಲಾ ಮಾಧ್ಯಮದವರು ಅಷ್ಟೇ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ನೀವು ನರೇಂದ್ರ ಮೋದಿ ಅವರು ಬರುವಂತದ್ದಾಗ್ಲಿ ಎಲ್ಲಾನು ತೋರಿಸ್ರಿ. ಆದ್ರೂ ಯಾಕೆ ಕಾಂಗ್ರೆಸ್ ವಿನ್ ಆಯ್ತು? ಇಟ್ ಇಸ್ ನಾಟ್ ದಟ್. ಪತ್ರಿಕೆಗಳ ಯಾಕೆ ಓದಲ್ಲ ಜನ? ಪತ್ರಿಕೆಗಳೆಲ್ಲ ಕಾಂಗ್ರೆಸ್ ಬಗ್ಗೆನೇ ಬರ್ದಿದ್ದಾರೆ. ಪ್ರಶಾಂತಿ ಅವರ ಅಪರೂಪಕ್ಕೆ ಹೇಳಿ ಮೇಡಮ್. ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೀದಿಯಲ್ಲಿ ಊರುಗಳಲ್ಲಿ ಬಂದು ಎಲ್ಲಾ ಕಡೆಯಲ್ಲೂ ಕೂಡ ಮೆರವಣಿಗೆಗಳನ್ನು ಮಾಡಿದ್ರು, ರೋಡ್ ಶೋ ಮಾಡಿದ್ರು, ಅದನ್ನ ಎಲ್ಲಾ ಮಾಧ್ಯಮದವರು ತೋರಿಸಿದ್ರು. ಆದ್ರೂ ಯಾಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ತು ಅನ್ನುವಂಥ ಪ್ರಶ್ನೆ ಹಾಕಿದ್ರು. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಹಾಕಿದ್ರು. ಅದು ಜೆಡಿಎಸ್ ಕಡೆ ಬದಲಾವಣೆ ಇಲ್ಲ, ರಾಜ್ಯದ ರಾಜಕಾರಣದಲ್ಲಿ ಬದಲಾವಣೆ. ಹೇಳಿ ಮೇಡಮ್, ಕಂಟಿನ್ಯೂ ಮಾಡಿ. ಹಂಗಿದ್ರೆ ಹಿಂಗೆ ಹೇಳ್ತೀರಾ? ಇದೇ ಪ್ರಾಬ್ಲಮ್. ಈಗ ಜನಗಳಿಗೆ ನಿಮ್ಗೆ ಯಾವ ರೀತಿ ಬೇಕೋ ಅದರ ಆಯ್ಕೆ ಮಾಡ್ಕೊಳ್ತೀರಾ. ಸೊ ಅದಕ್ಕೆ ಯಾರು ಹೊಣೆಗಾರರು? ಅದಕ್ಕೆ ನೀವೇ ಹೊಣೆಗಾರರು ಅಲ್ಲ. ನೀವು ವಿನ್ನರ್, ಸೋತ್ರೆ ಮಾಧ್ಯಮಕ್ಕೆ, ಗೆದ್ರು ಮಾಧ್ಯಮಕ್ಕೆ. ಇದು ಸರಿ ಅಲ್ಲ. ನೋಡಿ, ಯಾವ ರೀತಿ ತೋರಿಸ್ಬೇಕೋ ಬಿಂಬಿಸ್ಬೇಕೋ ಆ ರೀತಿ ಮಾಧ್ಯಮದವರು ಇರುವಂತಹ ವಿಷಯವನ್ನ ಬಿಂಬಿಸ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಇದು ಜನ ನೋಡ್ತಾ ಇರೋ, ಜನ ಯಾವ ರೀತಿ ಅಲ್ಲಿ ಕಷ್ಟ ಪಡ್ತಾ ಇದ್ದಾರೆ. ಈಗ ಒಂದು ಸರ್ಕಾರ ಬಂದಾಗ ಯಾವ ರೀತಿ ಕಷ್ಟ ಅನುಭವಿಸ್ತಾರೆ ಅದನ್ನೆಲ್ಲ ಪರಿಗಣಿಸಿ ಅವರು ವೋಟ್ ಹಾಕಿರೋಂಥದ್ದು ಅಂತ. ಆಮೇಲೆ ನಾವು ನೋಡ್ತಾ ಇದೀವಿ, ಆಂಟಿ ಇನ್ಕಂಬೆನ್ಸಿ ಇದ್ದೇ ಇತ್ತು. ಅದಕ್ಕೆ ಈ ಸಲ ಕಾಂಗ್ರೆಸ್ ಪರ ಜನ ವೋಟ್ ಹಾಕಿದ್ದಾರೆ. ಹಾಗನ್ಕೊಂಡು ಎಲ್ಲ ಟೈಮು ಜನರೇನು ಮೂರ್ಖರಲ್ಲ. ನೀವು ಟಿವಿ ಮಾಧ್ಯಮಗಳಲ್ಲಿ ತೋರಿಸ್ಬೋದು, ಪತ್ರಿಕೆಗಳೇ ಬರಿಬೋದು, ಆದ್ರೆ ಅವರು ತಾನೇ ಅನುಭವಿಸ್ತಾ ಇರೋದು. ಇವಾಗ 2,000 ಕೊಡ್ತಾ ಇದೀವಿ ಅಂದ್ರು, ಈಗ ಎಷ್ಟು ಜನಕ್ಕೆ ಸಿಕ್ತು? ಅಷ್ಟು ಜನಕ್ಕೆ ಸಿಕ್ದವರು ಓಕೆ ಅನ್ಬೋದು, ಸಿಗದೆ ಇರೋರು ಅಯ್ಯೋ ಇವ್ರು ಹೇಳಿದ್ರು ನಾವು ಹಾಕಿದ್ವಿ. ಈಗ ಎಷ್ಟು ಎಜುಕೇಶನ್ ಪಾಸ್ ಔಟ್ ಮಾಡಿದವ್ರಿಗೆ ನಾವು ಕೊಡ್ತೀವಿ, ಯಾರು ಪಾಸ್ ಔಟ್ ಅವ್ರಿಗೆಲ್ಲ ಕೊಡ್ತೀವಿ ಅಂದ್ರು. 2003 ಪಾಸ್ ಔಟ್ ಮಾತ್ರ ನೀವು ಕೊಟ್ಟಿದ್ದೀರಾ? ಎಷ್ಟು ಕೊಟ್ಟಿದ್ದೀರಾ? ಎಷ್ಟು ಬಂದಿತ್ತು? ಪ್ರಣಾಳಿಕೆ ಹೇಳಿತ್ತು ಮೇಡಮ್, 2023 ಪಾಸ್ಡ್ ಔಟ್ ಯಾರ್ಯಾರಿದಾರೋ ಅವ್ರಿಗೆ ಯಾರಿಗೆ ಕೆಲಸ ಸಿಕ್ಕಿಲ್ಲೋ ಅವರು ಕೊಡ್ತೀವಿ ಅಂತ.
ಹೇಳಿ ನೀವು ಪಾಸ್ ಔಟ್ ಅಂತ ಅಷ್ಟೇ ಹೇಳಿದ್ರೆ ನಂತರ ಕಂಡೀಷನ್ಸ್ ಹಾಕಿರೋದು ನೀವು ಇವಾಗ ನೋಡಿ ಎಲ್ಲ ಎಜುಕೇಶನಿಸ್ಟ್ ಯಾರ್ಯಾರು ಪಾಸ್ ಆಗಿದ್ದಾರೆ 2019, 2020, 21 ಅವರೆಲ್ಲರಿಗೂ ಗೊತ್ತು ಅದೇ ಅಟ್ಲೀಸ್ಟ್ ಆ ದುಡ್ಡಾದ್ರೂ ಬರುತ್ತೆ ಅಂತ ಹೇಳ್ಕೊಂಡು ಎಲ್ಲರೂ ವೋಟ್ ಹಾಕಿರೋಂಥದ್ದು. ಈಗ ಅವ್ರಿಗೆಲ್ಲ ಸಿಕ್ಕಿಲ್ಲ, ನೀವು ಕಂಡೀಷನ್ಸ್ ಪ್ರತಿಯೊಂದಕ್ಕೂ ಕಂಡೀಷನ್ಸ್ ತಂದಿದ್ದೀರಾ ನೀವು. ಸೊ ಹೀಗೆ ಮೂರ್ಖರನ್ನಾಗಿ ಮಾಡುವಂತ ಒಂದು ಸಬ್ಜೆಕ್ಟ್ ನೀವು ಹೇಳ್ತಿದ್ರಿ ಅನಂತ್ ಕುಮಾರ್ ಹೆಗಡೆ ಅವರು ಬರೀ ಅವ್ರು ಮಾತಾಡ್ತಿರೋದು ಕೆಟ್ಟು ತೋರಿಸ್ತಾರೆ ಅಂತ. ಅವರು ಏನು ಒಳ್ಳೆ ಕೆಲಸನೇ ಮಾಡಿಲ್ಲ, ಹಾಗಾಗಿ ನೀವು ಅವ್ರು ಏನೇನು ಮಾಡ್ತಿರೋ ಕೆಟ್ಟ ಕೆಲಸಗಳನ್ನೇ ತೋರಿಸ್ತಿದ್ದ ಮಾಧ್ಯಮದವರು. ಹಾಗಾಗಿ ಅವ್ರು ಮಾಧ್ಯಮದ ವಿರುದ್ಧ ಹರಿಯಾಯ್ದದ್ದು ನಿಲ್ಲಿಸಬೇಕು. ಅವ್ರು ಏನು ಕೆಲಸ ಮಾಡಿದ್ದಾರೆ ಮೇಡಮ್, ಒಂದು ಚರಂಡಿ ಕಟ್ಸ್ಕೊಟ್ಟಿದ್ದಾರೆ ಅವ್ರ ಊರಲ್ಲಿ ಸಿದ್ದಾಪುರದಲ್ಲಿ, ಅವ್ರ ಮನೆ ಮುಂದೆ ರೋಡ್ ಸರಿ ಇಲ್ಲ. ಒಂದು ವಿಷಯ ಏನು ಅಂದ್ರೆ ಬಿಜೆಪಿ ಅವರು ಮೇಡಮ್ ಈಗ ನಿಲುವು, ಈಗ ನಿಮ್ಮನ್ನ ಅವ್ರು ಬರ್ದೇ ಇರೋದಕ್ಕೆ ಪಾಪ ಆ ಪ್ರಶ್ನೆ ನಿಮಗೆ ಪಿಂಚ್ ಆಗ್ತಾ ಇದೆ. ಬಿಜೆಪಿ ಅವರು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದ್ರ ಬದಲು ಈ ಹಿಂದೆನೂ ಕೂಡ ಒಬ್ಬ ಮಾನ್ಯ ಮುಖ್ಯಮಂತ್ರಿ ಅವರ ವಿರುದ್ಧನೇ ಬಾಯಿಗೆ ಬಂದಂಗೆ ಮಾತನಾಡೋರು, ಮಗನೇ ಅನ್ನುವಂತಹ ಪದವನ್ನ ಉಪಯೋಗಿಸಿದ್ರು. ಅದು ಅಸಂವಿಧಾನಿಕ. ಅದ್ರ ಬಗ್ಗೆ ಕೂಡ ಬರೀ ಇವ್ರು ಕಿಡಿಕಾರದ್ರು ಸುಮ್ಮನಾದ್ರು ಅಷ್ಟೇ. ಇನ್ನೊಂದು ಮೇಲಕ್ಕೆ ಹೋಗಿ ಮಾತಾಡಿದ್ದಾರೆ. ಆಯ್ತಾ, ಇನ್ನು ಒಟ್ಟಲ್ಲಿ ತುಂಬಾ ಮಾತುಗಳನ್ನ ಆಡ್ತಾನೆ ಇದ್ದಾರೆ. ಯಾಕೆ ಇಂಥವ್ರನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳೋ ಪ್ರಯತ್ನಗಳು ಆಗ್ತಾ ಇದೆ, ಯಾಕೇನು ಕ್ರಮ ತೆಗೆದುಕೊಳ್ಳಲ್ಲ ಅಂತ ಅನ್ಸುತ್ತೆ ನಿಮ್ ಪ್ರಕಾರ? ಪ್ರಶಾಂತಿ ಅವ್ರಿಗೇನೆ ಪ್ರಶ್ನೆ. ಅಲ್ಲ, ಇವಾಗ ನೋಡಿ ಕ್ರಮ ಖಂಡಿತವಾಗಿ ಕೈ ತೆಗೆದು ಇವರು ಇವಾಗ ಹೋರಾಟ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಹೀಗೆ ಹೇಳಿದ್ರು ಅಂತ. ನೀವು ವಿಭಜನೆಯ ಮಾತಾಡ್ತಿರಲ್ಲ ಡಿ.ಕೆ. ಸುರೇಶ್ ಅವರು, ಇದು ಅಷ್ಟೇ ಅಗೇನ್ಸ್ಟ್ ಸೆಡಿಷನ್ ಕೇಸ್ ಹಾಕ್ಬೇಕು ಇವ್ರ ಮೇಲೆಲ್ಲ. ಸೆಡಿಷನ್ ಕೇಸ್ ಹಾಕಿ ಒಳಗಡೆ ಹಾಕ್ಬೇಕು. ಡಿ.ಕೆ. ಸುರೇಶ್ ಆಗ್ಲಿ ಇಲ್ಲ ಅನಂತ್ ಕುಮಾರ್ ಅವರೇ ಆಗ್ಲಿ ಸೆಡಿಷನ್ ಕೇಸ್ ಹಾಕಿ ಒಳಗಡೆ ಹಾಕಿ. ಯಾಕಂದ್ರೆ ಇಟ್ ಇಸ್ ಅಗೇನ್ಸ್ಟ್ ದ ನೇಷನ್, ಅಗೇನ್ಸ್ಟ್ ದ ನೇಷನ್ ಪೀಪಲ್ಸ್ ಇಂಟ್ರೆಸ್ಟ್. ಸಾಮಾನ್ಯ ಜನಗಳು ಏನೋ ಈ ತರ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಇವರೆಲ್ಲ ರಾಜಕಾರಣಿಗಳಲ್ಲ. ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಮೇಡಮ್. ಒಂದು ಡಿ.ಕೆ. ಸುರೇಶ್ ಅವರ ಸ್ಟೇಟ್ಮೆಂಟ್ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕಡಾಖಂಡಿತವಾಗಿ ಖಂಡಿಸಿದ್ದಾರೆ. ಡಿ.ಕೆ. ಸುರೇಶ್ ಅವರ ಸ್ಟೇಟ್ಮೆಂಟು ಪಕ್ಷ ಖಂಡಿಸಿದೆ. ಇವರು ಪಕ್ಷದ ಅಧ್ಯಕ್ಷರು ನರೇಂದ್ರ ಮೋದಿ ಅವರು, ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು ಯಾರ್ಯಾರೋ ಒಬ್ಬರು ಇವ್ರನ್ನ ಉಚ್ಚಾಟನೆ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಒಂದು ಮಾತು ಬರ್ತಾ ಇದೆ ಇವ್ರ ಬಾಯಿಲಿ. ಇದರಿಂದ ನಿಂತಿರೋದು ಇದರಿಂದ ಬಿಜೆಪಿಯ ಮೂಲ ಮಂತ್ರ ಹಾಗೂ RSSನ ಮೂಲ ಮಂತ್ರ. ಇದು ಸಂವಿಧಾನ ಬದಲಾವಣೆ, 400 ಜನ MP ಇಟ್ಕೊಂಡು ಇವ್ರು ಮಾಡಕ್ಕೆ ಕೈ ಹಾಕ್ತಾರೆ ಅನ್ನೋ ಒಂದು ದುರದೃಷ್ಟ ಕೈ ಹಾಕ್ತಿದ್ದಾರೆ. ಅದಕ್ಕೆ ನೀವು ಹಿಂದಿಂದ ಏನೋ ಇಂಡೈರೆಕ್ಟ್ ಆಗಿ ನಿಮ್ ಸಪೋರ್ಟು ಅದಕ್ಕೆ ಹೋಗ್ತಾ ಇದೆ. ಓಕೆ ಫೈನ್. ಹರಿಪ್ರಸಾದ್ ಅವ್ರು, ನಾನು ಯಾವಾಗ್ಲೂ ಹೇಳೋದೇನು ಅಂತಂದ್ರೆ ರಾಜಕಾರಣಿಗಳ ಮಾತುಗಳು ಹೆಂಗಿರುತ್ತೆ ಅಂತಂದ್ರೆ ಯಾವಾಗ್ಲೂ ನಾರಿಗೆ ಹರಿಬಿಟ್ಟು ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಆಯ್ತಾ, ಒಂದು ಜಡ್ಜ್ಮೆಂಟ್ ಬಗ್ಗೆನೂ ಕೂಡ ನಾವು ಟೀಕೆ ಮಾಡೋ ಹಾಗಿಲ್ಲ ಅನ್ನೋ ಒಂದು ಇರುತ್ತೆ. ಸೊ ಅದನ್ನ ಚರ್ಚೆ ಮಾಡಬಹುದು, ಆದ್ರೆ ಟೀಕೆ ಮಾಡೋ ಹಾಗಿಲ್ಲ, ಇದು ತಪ್ಪು ಅಂತ ಹೇಳಂಗಿಲ್ಲ ಅಂತ. ಬಟ್ ಪ್ರಶ್ನೆ ಮಾಡ್ಕೊಂಡು ಹೋಗ್ಬೋದು, ಯಾವುದೇ ಒಂದು ಕೋರ್ಟ್ ಕೊಟ್ಟಂತಹ ಆದೇಶವನ್ನು ಉನ್ನತ ಕೋರ್ಟ್ಗಳಿಗೆ ಆ ಅವಕಾಶ ಕೂಡ ಇದೆ. ಬಟ್ ರಾಜಕಾರಣಿಗಳು ನಾಲಿಗೆ ಹರಿಬಿಟ್ಟಾಗ ಯಾವುದೇ ಕ್ರಮ ಆಗೋದಿಲ್ಲ. ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅನ್ನೋದು ಇದ್ದೇ ಇದೆ. ಬಟ್ ಭಾಷಣಗಳಲ್ಲಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡ್ತಾರೆ, ಬಾಯಿಗೆ ಬಂದಂಗೆ ಹೇಳ್ತಾರೆ. ಅದಾದ್ಮೇಲೆ ಕಂಪ್ಲೇಂಟ್ಗಳು ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತಿರ್ತಾರೋ ಗೊತ್ತಿಲ್ಲ. ಎಲೆಕ್ಷನ್ ಟೈಮ್ನಲ್ಲಂತೂ ಹೇಳಂಗಿಲ್ಲ ಕೇಳಂಗಿಲ್ಲ ಅಷ್ಟರ ಮಟ್ಟಿಗೆ ಮಾತಾಡ್ತಿರ್ತಾರೆ, ಆಯ್ತಾ. ಆದ್ರೆ ಈ ವಿರೋಧವಾದಂತಹ ಮಾತುಗಳನ್ನಾಡಿದ್ರು ಕೂಡ ಯಾವೊಬ್ಬ ರಾಜಕಾರಣಿ ಮೇಲೂ ಕೇಸ್ ಆಗಲ್ಲ, ಕೇಸ್ ಆದ್ರೂ ಅದು ಪ್ರೂವ್ ಆಗ್ಬಿಟ್ಟು ಯಾರಿಗೂ ಶಿಕ್ಷೆ ಆಗಲ್ಲ. ಇದು ವಿಪರ್ಯಾಸ. ಅದು ಮೊನ್ನೆ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅದು ಕೋರ್ಟ್ವರೆಗೂ ಬಂದಿದ್ದೇ ಹೆಚ್ಚು. ಫೈನ್ ಹಾಕಿದ್ರು, ಅದನ್ನ ನಾವು ಗಮನಿಸಿದ್ರೆ ಮತ್ತು ಅದನ್ನ ಅವ್ರು ಪ್ರಶ್ನೆ ಮಾಡ್ಕೊಂಡ್ರು. ಏನ್ ಹೇಳ್ತೀರಿ? ಇಲ್ಲಿ ಕಾನೂನು ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅಪ್ಲೈ ಆಗಬೇಕು. ಯಾಕೆಂದ್ರೆ ಈಗ ಇದೇ ಸ್ಟೇಟ್ಮೆಂಟ್ ಯಾರೊಬ್ಬರು ಜನಸಾಮಾನ್ಯನ ಅಥವಾ ಅಧಿಕಾರಿನ ಕೊಟ್ಟಿದ್ರೆ ಜಸ್ಟ್ ಇಮೇಜ್ ಮಾಡ್ಕೊಳ್ಳಿ ಅವ್ರ ಪರಿಸ್ಥಿತಿ ಏನ್ ಮಾಡ್ತಾ ಇದ್ರು. ಎಲ್ಲ ರಾಜಕಾರಣಿಗಳು ಸಸ್ಪೆಂಡು ಅಥವಾ ಇನ್ನೊಂದು ಲೀಗಲ್ ಮಾಡ್ತಾರೆ. ಅದೇ ರೀತಿ ಕಾನೂನು ತಕ್ಕಂಥದ್ದು ಕೇವಲ ಸಾರ್ವಜನಿಕರಿಗೆ ಜನಸಾಮಾನ್ಯರಿಗಲ್ಲ, ರಾಜಕಾರಣಿಗಳಿಗೂ ಸಹ ಮತ್ತು ಜನಪ್ರತಿನಿಧಿಗಳಿಗೂ ಸಹ ಕಾನೂನುಗಳು ಒಂದೇ ರೀತಿ ಇರಬೇಕು. ಮತ್ತು ಈ ಪ್ರಕರಣದಲ್ಲಿ ಏನು ಅನಂತಕುಮಾರ್ ಹೆಗಡೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಸ್ಟೇಟ್ಮೆಂಟು ತುಂಬ ತಪ್ಪು ಮೇಡಮ್. ಏಕೆಂದರೆ ನಮ್ಮ ಸರ್ವೋಚ್ಚ ಕಾನೂನು ಸಂವಿಧಾನ ಅಂತಕ್ಕಂಥದ್ದು, ಆ ಸರ್ವೋಚ್ಚ ಕಾನೂನೇ ಇವರು ಬದಲಾವಣೆ ಮಾಡ್ತೀನಿ ಅಥವಾ ಬೇರೆ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತೀವಿ ಅಂತಂದರೆ ಅದು ತುಂಬ ಅದು ಯಾವ ಥರ ಅಂತಂದರೆ ದೊಡ್ಡ ಪನಿಷ್ಮೆಂಟೇ ಕೊಡಬೇಕು ಇವ್ರಿಗೆ. ಮತ್ತು ನಮ್ಮಲ್ಲಿ ಏನಕ್ಕೆ ಈ ಥರ ರಾಜಕಾರಣಿಗಳು ಸಾಕಷ್ಟು ರಾಜಕಾರಣಿಗಳು ನೋಡ್ತಾ ಇರ್ತೀವಿ, ಎಲ್ಲ ಪಕ್ಷದವರು ಬೇಕಾಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರಿಗೆ ಒಂದು ನಿರ್ದಿಷ್ಟವಾದ ಒಂದು ಪರ್ಟಿಕ್ಯುಲರ್ ಪನಿಷ್ಮೆಂಟ್ ಇದ್ರವ್ರಿಗೆ ಆಗಿಲ್ಲ. ಯಾರಿಗಾದ್ರೂ ಒಬ್ಬರು ಪರ್ಟಿಕ್ಯುಲರ್ ಪನಿಷ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಇನ್ನೊಬ್ಬ ರಾಜಕಾರಣಿ ಭಯ ಪಡ್ತಾರೆ, ಈ ಥರ ಮಾತಾಡೋದು ಹಿಂಗಾಗುತ್ತೆ, ಹಿಂಗೆ ಮಾಡಬಾರ್ದು ಅಂತೇಳಿ. ಸೊ ಇವ್ರಿಗೆ ಯಾವ್ದಾದ್ರು ಒಂದು ಕಠಿಣ ಕ್ರಮಗಳನ್ನ ಕೈಗೊಂಡ್ರೆ ಇವ್ರ ಮೇಲೆ ವಿರುದ್ಧ ಇಂಥವ್ರಿಗೆ ಏನಾದ್ರು ಒಂದು ಜೈಲು ಶಿಕ್ಷೆನೋ ಅಥವಾ ಬೇರೆ ಥರ ಶಿಕ್ಷಣ ಕೊಟ್ಟರೆ ಅಥವಾ ಎಲೆಕ್ಷನ್ ಕಮಿಷನ್ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ಎಲೆಕ್ಷನ್ಸ್ ಟೈಮಲ್ಲಿ ಅಥವಾ ಹಿಂದೆ ಇವ್ರು ನೆಕ್ಸ್ಟ್ ಟಿಕೆಟ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಖಂಡಿತ ಇವ್ರಿಗೆ ಒಂದು ಸ್ವಲ್ಪ ಬುದ್ಧಿ ಬರುತ್ತೆ ಅಂತಕ್ಕಂಥ ನಾವು ಏಕೆಂದರೆ ಸಂವಿಧಾನ ಅಂತಕ್ಕಂಥದ್ದು ನಾನು ಹೇಳ್ತಾ ಇರ್ತೀನಿ ಪದೇ ಪದೇ,
ಅದನ್ನೇ ಪ್ರಶ್ನೆ ಮಾಡ್ತಾರೆ, ಅದನ್ನೇ ಬದಲಾವಣೆ ಮಾಡ್ತಾರೆ ಅಂತಂದರೆ ಮತ್ತೆ ಇವ್ರದ್ದು ಜವಾಬ್ದಾರಿಗಳನ್ನು, ಸಾಮಾಜಿಕವಾಗಿರೋ ಜವಾಬ್ದಾರಿಯನ್ನು, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಸಂಸದನಾಗಿ ಇವ್ರ ಜವಾಬ್ದಾರಿಗಳು, ನೈತಿಕತೆ ಒಂದು ಜವಾಬ್ದಾರಿಗಳೇನಿರುತ್ತೆ ಇವ್ರಿಗೆ. ಹಾಗಾಗಿ ಪನಿಷ್ಮೆಂಟು ಕೊಡಬೇಕಾದಂಥದ್ದು ಸರ್ಕಾರಕ್ಕೆ ಬಿಟ್ಟಿದ್ದು. ಸರ್ಕಾರ ಯಾವುದೇ ಆಗಲಿ, ಕೇಂದ್ರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ, ಇಂಥವ್ರಿಗೆ ಒಂದು ನಿರ್ದಿಷ್ಟ ಒಂದು ಪನಿಷ್ಮೆಂಟ್ ಕೊಟ್ಟಾಗ ಸ್ವಲ್ಪ ಭಯ ಬರುತ್ತೆ, ಮತ್ತು ಬೇರೆ ರಾಜಕಾರಣಿಗಳಿಗೂ ಸ್ವಲ್ಪ ಅವೇರ್ನೆಸ್ ಬರುತ್ತೆ. ಬೇಕಾಬಿಟ್ಟು ಅದೆಲ್ಲ ಯಾವುದೋ ಒಂದು ಕಾನೂನುಗಳು ರಾಜ್ಯ ಸರ್ಕಾರ ಅಥವಾ ಏನೋ ಒಂದು ಬೇರೆ ವಿಚಾರ ಮಾತಾಡ್ಕೊಳ್ಳಿ, ಸಂವಿಧಾನ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತಂದ್ರೆ ಅದು ದೊಡ್ಡ ಪ್ರಮಾದ ಮೇಡಮ್. ಓಕೆ, ಉಷಾ ಮೋಹನ್ ಅವರು, ಅನೇಕ ಬಾರಿ ನಾವು ಹೇಳ್ತೀವಿ ರಾಜಕಾರಣಿಗಳು ಕೊಡುವಂತಹ ಹೇಳಿಕೆಗೆ ಸ್ವಲ್ಪ ಕಡಿಮೆ ಹಾಕಬೇಕು. ಪ್ರಚೋದನಾತ್ಮಕವಾಗಿ ಪ್ರಚೋದನೆ ಕೊಡೋದೇ ಇವರು, ಬೇರೆ ಯಾರು ಬೇಕಾಗಿಲ್ಲ. ಜನ ನಿಜಕ್ಕೂ ಇವ್ರನ್ನ ಬ್ಲೈಂಡ್ ಆಗಿ ಫಾಲೋ ಮಾಡೋರು ತುಂಬಾ ಜನ ಇರ್ತಾರೆ. ಅವರು ಎಷ್ಟೋ ಜನ ನಂಬಿಕೊಂಡು ಅವ್ರು ಹೇಳಿದ್ರು, ಎಷ್ಟು ಚೆನ್ನಾಗಿ ಹೇಳಿದ್ರು ಅಲ್ಲಿನ ಕಾರ್ಯಕರ್ತರಿಗೆ, ನಿಮ್ಗೆ ನೋಡಿ ಓಟ್ ಹಾಕಿದ್ದಾರೆ, ಸೊ ನೀವೇ ಫೇಸು, ನೀವೇ ಬದಲಾವಣೆ ಮಾಡಬೇಕು, ನೀವೇ ನಾಯಕರು, ನೀವೇ ಲೀಡರ್ಸು ಅಂತೇಳಿ. ಸೊ ಅವರ ಮನಸ್ಥಿತಿಯನ್ನ ಬೇರೆಯವ್ರ ಮೇಲೆ ಹೇರುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರು ಏನು ಬೇಕಾದ್ರೂ ಅನ್ಲಿ, ಏನು ಬೇಕಾದ್ರೂ ಬರೀಲಿ, ಏನ್ ಬೇಕಾದ್ರೂ ಹೇಳಲಿ, ಏನ್ ಬೇಕಾದ್ರೂ ಸುದ್ದಿ ಪ್ರಸಾರ ಮಾಡಲಿ, ಇನ್ನು ಕೆಟ್ಟ ಭಾಷೆಯಲ್ಲಿ ಮಾತಾಡಿದ್ದಾರೆ. ನಾನು ಅದನ್ನ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ನನ್ನ ಬಾಯಲ್ಲಿ. ಖಂಡಿತವಾಗ್ಲೂ ಇವತ್ತು ಚುನಾವಣೆಗಳು, ಸ್ಪೆಷಲಿ BJP ಪಕ್ಷ ಅಂತ ಬಂದಾಗ ಅವರ ಒಂದು ಅಜೆಂಡಾನೇ ಈ ರೀತಿ ಜನರ ಭಾವನೆಗಳ ಮೇಲೆ ಆಟ ಆಡುವಂತಹ ಅಜೆಂಡಾಗಳನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ರೀತಿ ಡೆವಲಪ್ಮೆಂಟನ್ನು ನಾವು ನೋಡಿಲ್ಲ ಕಳೆದ 2 ಟರ್ಮ್ಗಳಿಂದನೂ ಸಹ. ಅದಾದಮೇಲೆ ಅವ್ರು ಕೊಡ್ತಿರುವಂತಹ ಎಲ್ಲ ಡೆವಲಪ್ಮೆಂಟ್ಗಳು ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳಿಗೆ, ಆಗಲೇ ಇದ್ರ ಬಗ್ಗೆನೂ ಸಹ ಮಾತಾಡ್ತಿದ್ರಿ, ಅಡ್ವರ್ಟೈಸ್ಮೆಂಟ್ಗಳಾಗಿದ್ದಾವೆ ಹೊತ್ತು ನಿಜವಾಗ್ಲೂ ಜನರಿಗೆ ತಲುಪ್ತಿಲ್ಲ. ಅವ್ರು ಕೊಟ್ಟಿರುವಂತಹ ಸ್ಕೀಮ್ಗಳು ಹಲವಾರು ಕೇಂದ್ರದಲ್ಲಿರ್ಬೋದು ಅಥವಾ ಕಳೆದ ಬಾರಿ ರಾಜ್ಯ ಸರ್ಕಾರದಲ್ಲಿ ಅವ್ರು ಇದ್ದಾಗಲೂ ಸಹ ಬರೀ ಒಂದು ಕರಪ್ಷನ್ ಚಾರ್ಜಸ್ ಮೇಲೇ ಅವರ ಒಂದು ಕಾಲಗಳನ್ನು ಕಳೆದು ಬಿಟ್ರು. ಅದಾದಮೇಲೆ BJPಗೆ ಈ ಸರ್ವಾಧಿಕಾರ ಧೋರಣೆ ಬರಬೇಕು, ಒಂದು ರೀತಿ ಅವರಿಗೆ ಕಂಪ್ಲೀಟಾಗಿ, ಈಗ ನಾವು ಹೇಳ್ತೀವಲ್ಲ ನಾರ್ತ್ ಕೊರಿಯಾ ಆ ರೀತಿ ಒಂದು ಸರ್ವ ಅಧಿಕಾರ ಬರಬೇಕು ಅಂತ ಹೇಳಿ ಯಾವ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ಗಳಲ್ಲೂ ಸಹ ವಿರೋಧ ಪಕ್ಷದ ನಾಯಕರನ್ನ ಹೊರಗಡೆ ಹಾಕಿ ಮಸೂದೆಗಳನ್ನ ಪಾಸ್ ಮಾಡ್ತಿದ್ದಾರೆ. ಅದನ್ನ ನಾವು ಇತ್ತೀಚೆಗೆ ನೋಡಿದ್ವಿ. ಆಯ್ತಾ, ಲೋಕಸಭೆಯಲ್ಲಿ ಬಹುಮತ ಇದೆ, ರಾಜ್ಯಸಭೆಯಲ್ಲಿ ಇಲ್ಲ ನಮಗೆ. ಸೊ ಈ ರೀತಿ ಏನು ಅವ್ರ ಉದ್ದೇಶ, ಕಳೆದ ಬಾರಿಯೂ ಸಹ ನಾವು ನೋಡಿದ್ವಿ ಯಾವ ರೀತಿ ಇತಿಹಾಸದಲ್ಲೇ 128ಕ್ಕೆ ಅಂತ ಹೆಚ್ಚು ಸಂಸದನ್ನ ಹೊರಗಾಕಿ ಮಸೂದೆಗಳನ್ನ ಪಾಸ್ ಮಾಡಿದ್ರು. ಫಾರ್ಮ್ ಲಾಸ್ಗಳನ್ನ ಪಾಸ್ ಮಾಡ್ತಾರೆ ರಾತ್ರೋರಾತ್ರಿ. ಸೊ ಈ ರೀತಿ ಒಂದು ಸಂವಿಧಾನವಾಗಿ ಅವರು ಕೆಲವು ಲಾಗಳನ್ನ ಬದಲಾವಣೆ ಮಾಡಬೇಕು ಅನ್ನೋದು ಅವ್ರ ತಲೆಗೆ ಬಂದ್ಬಿಟ್ಟಿದೆ. ಅದು ಜನರಿಗೆ ಅನುಕೂಲ ಆಗುತ್ತೋ, ಅದೇ ಈಗ ಸರ್ ಹೇಳ್ತಿದ್ರು ಅದು ಬದಲಾವಣೆ ಅನ್ನೋ ಪದ ಬಹಳ ತಪ್ಪು, ತಿದ್ದುಪಡಿ ಅಂತ ಹೇಳಿ. ತಿದ್ದುಪಡಿ ನೀವು ನಿಜವಾಗ್ಲೂ ಮಾಡ್ಬೇಕಾದ್ರೆ ನೀವು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳಿ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಸಂವಿಧಾನದ ತಿದ್ದುಪಡಿ ಉದ್ದೇಶ ಏನ್ ಗೊತ್ತಾ, ಬದಲಾಗ್ತಕ್ಕಂಥ ಸಾಮಾಜಿಕ ಅಗತ್ಯತೆಗಳಿಗೆ ಅಗತ್ಯ ಇರತಕ್ಕಂಥ ವಿಚಾರಗಳನ್ನ ಅಲ್ಲಿ ನಮೂದನೆ ಮಾಡತಕ್ಕಂಥದ್ದು, ಪ್ರತಿಯೊಂದು ಅದು ಕಾಸ್ಟ್ ವೈಸ್ ಎಕನಾಮಿಕಲಿ. ಕಶ್ಯಪ್ ಅವರು, ಕಾಂಗ್ರೆಸ್ ಪಕ್ಷದವರು ಸಂವಿಧಾನದ ಮೂಲ ರೂಪವನ್ನೇ ತಿರ್ಚಿಬಿಟ್ಟಿದ್ದಾರೆ ಇಷ್ಟು ದಿನ ಅಧಿಕಾರ ಮಾಡ್ಬಿಟ್ಟು ಅನ್ನುವಂಥ ಮಾತು ಹೇಳ್ತಾರೆ. ಆ ಕಾರಣಕ್ಕೆ ಹಿಂದೂಗಳು ಉಳಿತಾಯ ಆಗ್ಬೇಕು ಅಂದ್ರೆ ಅವ್ರು ಉಳಿಬೇಕು, ಅವ್ರು ಉದ್ಧಾರ ಆಗಬೇಕು ಅಂತ ಇದನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಏನ್ ಹೇಳ್ತೀವಿ? ಮೂಲ ಉದ್ದೇಶ ಮೂಲ ಸ್ವರೂಪವನ್ನು ಕಾಂಗ್ರೆಸ್ಸು ಯಾವತ್ತೂ ತಿರುಚಿಲ್ಲ, ಚೇಂಜ್ ಮಾಡಿಲ್ಲ ಮೇಡಮ್. ಅವತ್ತಿನ ಅನುಗುಣಕ್ಕೆ ಏನ್ ಅಡಾಪ್ಟ್ ಮಾಡಬೇಕು ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಹೊರತು ಕಾಲಘಟ್ಟಕ್ಕೆ ಅವತ್ತು ಏನ್ ಬೇಕಾಗಿತ್ತು ಅದನ್ನ ಮಾಡ್ಕೊಂಡು. ಪರ್ಟಿಕ್ಯುಲರ್ ಅವ್ರದ್ದು ಒಂದು ಉದ್ದೇಶ ಒಂದೇ, ಇಲ್ಲಿ ಏನೋ ಬೇರೆ ಬೇರೆ ವಿಚಾರಗಳಲ್ಲ, ಹಿಂದೂ ಧರ್ಮವನ್ನ ದಮನಿಸೋ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ, ತಿದ್ದುಪಡಿ ಮಾಡೋ. ಕಾಂಗ್ರೆಸ್ ಪಕ್ಷ ಎಲ್ಲ ಜನಾಂಗದ ಜನರನ್ನು ಒಂದೇ ಸಮನಾಗಿ ಕಾಣುತ್ತೆ. ಹಿಂದೂ ಆಗಲಿ, ಕ್ರೈಸ್ತ ಆಗಲಿ, ಬುದ್ಧಿಸ್ಟ್ ಆಗಲಿ, ಮುಸಲ್ಮಾನರಾಗಲಿ, SC ಆಗಲಿ, ST ಆಗಲಿ, ಅಹಿಂದ ವರ್ಗದವರಾಗಲಿ, OBC ಆಗಲಿ, ಎಲ್ಲ ವರ್ಗದವ್ರನ್ನು ಅವರು ಕಾಣೋದು ಒಂದೇ ರೀತಿ. ಅವನು ಹಿಂದೂ ಆಗಲಿ, ಬೇರೆ ಜನಾಂಗದವರಾಗಲಿ, ಇವ್ರಿಗೆ ಅಭಿವೃದ್ಧಿ ಇಟ್ಕೊಂಡು ಚುನಾವಣೆ ಎದುರಿಸೋಕ್ಕೆ ಮಖ ಇಲ್ಲ. ಅಭಿವೃದ್ಧಿ ಏನು ಕೆಲಸ ಮಾಡಿದ್ದೀವಿ ಅಂತ, ಅದಕ್ಕೆ ಇವರನ್ನ ಮುಂದೆ ಬಿಟ್ಟು 400 ಬಾರು ಅದು ಇದು ಅಂತೆಲ್ಲ ಮಾತಾಡಿಕೊಂಡು ಮುಂದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇದನ್ನು ಜನ ಅಕ್ಸೆಪ್ಟ್ ಮಾಡಲ್ಲ. ಈ 2024ನೇ ಚುನಾವಣೆಯಲ್ಲಿ ಜನ ಅಕ್ಸೆಪ್ಟ್ ಮಾಡಲ್ಲ, ಬೇಸತ್ತೋಗಿದ್ದಾರೆ. ಪೆಟ್ರೋಲ್ ಬೆಲೆ ಎಷ್ಟಾಗಿದೆ, ಡೀಸೆಲ್ ಬೆಲೆ ಎಷ್ಟಾಗಿದೆ, ಫಾರ್ಮರ್ಸ್ಗೆ MSP ಕೊಡ್ತೀನಿ ಅಂತ ಫಾರ್ಮರ್ಸ್ ಇನ್ಕಮ್ನ ಡಬಲ್ ಮಾಡ್ತೀವಿ ಅಂದ್ಕೊಂಡು 2014ನಲ್ಲಿ ಇದೇ ನರೇಂದ್ರ ಮೋದಿ ಅವ್ರು ಹೇಳಿದರು, ಇದೇ ಮ್ಯಾನಿಫೆಸ್ಟೋಲಿ ಅವ್ರು ಘೋಷಣೆ ಮಾಡಿದರು. ಅದ್ರ ಬಗ್ಗೆ ಏನಾರು ಚಿಂತನೆ ಮಾಡಿದಾರಾ? ಅದ್ರ ಬಗ್ಗೆ ಏನಾರು ಮಾತಾಡ್ತೀಯಾರಾ ಇವರು? ಇಲ್ಲ. ಕೋವಿಡಲ್ಲಿ ಎಷ್ಟು ಜನ ಸತ್ರು ಮೇಡಮ್? ಅದ್ರ ಬಗ್ಗೆ ಏನಾರು ಮಾತಾಡ್ತೀಯಾರಾ? ಇಲ್ಲ. GST ಎಷ್ಟು ಜನ, ಇದು ಡಿಮಾನಿಟೈಸೇಷನಲ್ಲಿ ಎಷ್ಟು ಜನ ಇದು ಲಾಸ್ ಆದರು? ಅದ್ರ ಬಗ್ಗೆ ಮಾತಾಡ್ತೀರ? ಇಲ್ಲ. ಫರ್ಗೆಟ್ ಅದು. ಅವರ ಭಾಗದಲ್ಲಿ ಅವ್ರ ಯೋಗ್ಯತೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕಟ್ಟಿಸ್ಕೊಳಕ್ಕಾಗಲ್ಲ. 2 ಟರ್ಮು ರಾಜ್ಯದಲ್ಲಿ ಅವ್ರದ್ದೇ ಸರ್ಕಾರ ಇತ್ತು. ಒಂದು ಏಮ್ಸ್ಗೋಸ್ಕರ ಹೋರಾಟ ಮಾಡಿದ್ದಾರೆ ಅವರು? ಇಲ್ಲವೇ ಇಲ್ಲ.
ಇವರ ಹಿಂದೆ ಇರೋದು RSS ಹಾಗೂ BJPಯ ಒಂದು ಮೇನ್ ಇವ್ರ ಕೈಲಿ ಹೇಳಿಸ್ತಿದ್ದಾರೆ. ಇವ್ರನ್ನ ಸಸ್ಪೆಂಡ್ ಮಾಡಿಬಿಟ್ಟು ಅವರ ಬದ್ಧತೆ ತೋರಿಸ್ಬೇಕು. ಸಸ್ಪೆಂಡ್ ಮಾಡಲಿಲ್ವಾ ಜಗತ್ ಜಾಹೀರಾಗುತ್ತೆ. ಇದು BJP ಅವರ ಸ್ಟ್ಯಾಂಡ್. ಸರ್, ಈಗ ಇಷ್ಟೆಲ್ಲ ಹೇಳಿಕೆ ಕೊಟ್ಟರು, ಸಿದ್ದರಾಮಯ್ಯನವ್ರನ್ನು ಕೂಡ ಹೀಗಳಿದ್ರು, ಮಾತನಾಡಿದ್ರು, ಏಕವಚನದಲ್ಲಿ ಮಾತನಾಡಿದ್ರು, ನಿಂದಿಸಿದ್ರು. ನೀವು ಕಾಂಗ್ರೆಸ್ನವರು ಆಡಳಿತಾರೂಢ ಪಕ್ಷ ರಾಜ್ಯದಲ್ಲಿ ಏನು ಕ್ರಮ ತೆಗೆದುಕೊಂಡ್ರಿ? ಇವ್ರ ಮೇಲೆ ಲಾಸ್ಟ್ ವೀಕು ಇವರು ಒಂದು ಪದ ಉಪಯೋಗಿಸಿದ್ರು, ತಾವು ಇವಾಗ ಅದನ್ನ ರೆಫರ್ ಮಾಡಿದ್ರಿ. ಆ ಪದದ ವಿರುದ್ಧವಾಗಿ ಲಾಸ್ಟ್ ವೀಕು ಇವ್ರ ಮೇಲೆ ಸೋಮೋಟೋ ಕೇಸ್ ಹಾಕಿದ್ದಾರೆ, FIR ಆಗಿದೆ. ಇವತ್ತಿನ ವಿಷಯಕ್ಕೆ ಇವತ್ತೇನು ಸಂವಿಧಾನ ತಿದ್ದುಪಡಿ ಅಂತ ಹೇಳಿದಾರೆ, ಬದಲಾವಣೆ ಪದ ಉಪಯೋಗಿಸಿದಾರಲ್ಲ, ಅದಕ್ಕೋಸ್ಕರ CM ಇವಾಗ ದೇವನಹಳ್ಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವಾಗ ಜಸ್ಟ್ ನೋಡಿದೆ ನಾನು, ಕಾನೂನಲ್ಲಿ ಏನು ಕ್ರಮ ತಗೋಬೋದು ಅವ್ರ ಮೇಲೆ ತಗೋತೀವಿ ಅಂತ ಹೇಳಿದರೆ. ಮೊನ್ನೆ ನಡೆದಿರೋದು ಒಂದು ಬಿಲೋ ದ ಬೆಲ್ಟ್ ಲ್ಯಾಂಗ್ವೇಜ್ ಉಪಯೋಗಿಸಿದ್ದಾರೆ ನಮ್ಮ CM ಮೇಲೆ. ಇದೇ ಥರ ಬಿಲೋ ದ ಬೆಲ್ಟ್ ಲ್ಯಾಂಗ್ವೇಜ್ ಉಪಯೋಗಿಸಿ ಈಶ್ವರಪ್ಪ ಅವ್ರಿಗೆ ಏನಾಯಿತು, CT ರವಿಗೆ ಏನಾಯಿತು, ಬೇರೆಯವ್ರಿಗೆ ಏನಾಯಿತು ಅಂತ ನಾವು ನೋಡ್ಬಿಟ್ಟಿದ್ದೀವಿ. 2023ನೇ ಚುನಾವಣೆಯಲ್ಲಿ ಸಿದ್ದರಾಮುಲ್ಲಾ ಖಾನ್ ಅಂದ್ಬಿಟ್ಟು CT ರವಿಗೆ ಮನೆ ಕಳಿಸಿದ್ರು. ಈಶ್ವರಪ್ಪ ನಮ್ಮ ಸಿದ್ದರಾಮಯ್ಯನವ್ರಿಗೆ ಏನೇನು ಮಾತಾಡ್ಬಿಟ್ಟು ಜನ ಬುದ್ಧಿ ಕಲಿಸಿದ್ರು. DK ಶಿವಕುಮಾರ್ ಅವ್ರ ತಂದೆಗೆ ಏನು ಮಾತಾಡ್ಬಿಟ್ಟು ಇದೇ ಸೆಷನ್ ಒಳಗಡೆ ಬುದ್ಧಿ ಕಲಿಸ್ಯಾರ. ಹಾಗಾಗಿ ಈ ಥರ ಅಪ್ರಸ್ತುತವಾದ ಮಾತುಗಳನ್ನ ಆಡೋದು ನಿಲ್ಲಿಸಬೇಕು. ಜನರು ಮುಂದೆ ನಾವು ಏನು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಇಟ್ಕೊಂಡು ಓಟ್ ಕೇಳಬೇಕು. ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ, ನಮ್ಗೆ 400 ಜನ MP ಬೇಕು, ಇದರಿಂದ ಒಂದು ಮೇಡಮ್ ಕ್ಲಿಯರ್ ಅಜೆಂಡಾ ಇದೆ ಮೇಡಮ್. RSS ಅವರು BJP ಅವರು ನಿಂತಿದ್ದಾರೆ. ಯಾರು ಇವ್ರನ್ನ ಸಸ್ಪೆಂಡ್ ಮಾಡೋದಾಗಲಿ ವಜಾ ಮಾಡೋದಾಗಲಿ ಮಾಡಲ್ಲ. ಇವ್ರು ಇದನ್ನೇ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಈ ಎಲೆಕ್ಷನ್ ಪ್ರಶಾಂತಿ ಅವರ ಅಂತಿಮವಾಗಿ ಏನು ಹೇಳ್ತೀರಿ? ಈಗ ಒಂದ್ ಕಡೆ ಇದೇ ಅನಂತಕುಮಾರ್ ಹೆಗಡೆ ಅವರು ಏನು ಆರೋಪ ಮಾಡಿದ್ದಾರೆ, ಕಾಂಗ್ರೆಸ್ನವರು ತಿರುಚೋ ಪ್ರಯತ್ನ ಮಾಡಿದ್ದಾರೆ, ಮೂಲ ಸ್ವರೂಪವನ್ನೇ ಬದಲಾಯಿಸಿದ್ದಾರೆ ಅಂತ ನಾನು ಈಗಷ್ಟೇ ಹೇಳಿದೆ. ನಂದನ್ ಕಶ್ಯಪ್ ಅವ್ರಿಗೂ ಕೂಡ ಇದೇ ಪ್ರಶ್ನೆಯನ್ನು ಹಾಕಿದೆ, ನಿಮಗೂ ಆಗ್ತೀವಿ. ಸೊ ಈಗ ಇದನ್ನ ನೀವುಗಳು ಕೂಡ ಬೇರೆ ಬೇರೆ BJP ನಾಯಕರು ಕೂಡ ಇದನ್ನ ಹೇಳ್ಕೊಂಡು ಬಂದಿದ್ದಾರೆ, ಇದು ಕಾಂಗ್ರೆಸ್ನವರು ಮಾಡಿ ಹೋಗಿರೋದು ಪಿತೂರಿ ಹಂಗೆ ಹಿಂಗೆ ಅಂತ. ಸೊ ಹಾಗಾದ್ರೆ ಇದನ್ನ ಇವ್ರ ಹೇಳಿಕೆಯನ್ನು ಕಂಪ್ಲೀಟ್ ಆಗಿ ವಿರೋಧ ಮಾಡ್ತೀರಾ ಅಥವಾ ಈ ವಿಚಾರಕ್ಕೆ ನೀವೇನ್ ಹೇಳ್ತೀರಿ? ಅಂತಿಮವಾಗಿ ಏನ್ ಹೇಳ್ತೀರಿ ಮೇಡಮ್? ಅನಂತಕುಮಾರ್ ಹೆಗಡೆ ಅವರು ಇಂಡಿವಿಜುವಲ್ ಆಗಿ ಅವರು ಇದನ್ನ ಹೇಳಿರೋದು. ಇಟ್ ಇಸ್ ನಾಟ್ BJP ಸ್ಟ್ಯಾಂಡ್ ಆರ್ ನಾಟ್ JDS ಸ್ಟ್ಯಾಂಡ್. ಸೊ ಕಾಂಗ್ರೆಸ್ ಯಾವುದೇ ಮೂಲ ಸ್ವರೂಪವನ್ನ ತಿರ್ಚೋ ಪ್ರಯತ್ನ ಮಾಡಿಲ್ಲ, ಹಾಗಾದ್ರೆ ಅದನ್ನ ಒಪ್ಕೋತೀರಿ ನೀವು? ಅಲ್ಲ, ಇದನ್ನ ಅವರು ಏನ್ ಹೇಳಿದ್ದಾರೆ, ಅವರು ವಾಟ್ ಹ್ಯಾಸ್ ಹಿ ಸೆಡ್ ಆಕ್ಚುಲಿ ಅನಂತಕುಮಾರ್ ಹೆಗಡೆ ಅವರು ಅವ್ರು ಹೇಳ್ತಾರೆ ಇದು ಏನು ಕೆಲವೊಂದೊಂದು ಕೇಸಸ್ ಒಂದು ಅಮೆಂಡ್ಮೆಂಟ್ಸ್ ಯಾವ್ದೋ ಚೇಂಜ್ ಮಾಡಬೇಕು, ಯಾವ್ದು ಫೋರ್ಸ್ಫುಲಿ ಇಸ್ ಬೀಯಿಂಗ್ ಇಂಟ್ರೊಡ್ಯೂಸ್ಡ್ ಬೈ ದ ಕಾಂಗ್ರೆಸ್ ಗವರ್ಮೆಂಟ್ ಸಬ್ಜುಗೇಟೆಡ್ ಟು ಹಿಂದೂ ಕಮ್ಯುನಿಟಿ. ಅಂದ್ರೆ ಯಾವ್ದಾದ್ರು ಹಿಂದೂ ಕಮ್ಯುನಿಟಿ ವಿಷಯವಾಗಿ ಸಂವಿಧಾನ ರಚನೆ ಆಗಿರ್ತಕ್ಕಂಥದ್ದು ಯಾವುದೇ ಕಾಂಗ್ರೆಸ್ ಅಥವಾ BJP ಪಾರ್ಟಿಯಿಂದಲ್ಲ, ಅದರದೇ ಆದ ಒಂದು ಅಂಗಗಳನ್ನ ಇಟ್ಕೊಂಡು ಅದು ರಚನೆ ಆಗಿರ್ತಕ್ಕಂಥದ್ದು. ಕಾನೂನಲ್ಲಿ ಅದರದೇ ಆದ ರಚನಾ ಸಭೆ ಮಾಡಿರ್ತಕ್ಕಂಥದ್ದು. ಯಾರು ಕಾಂಗ್ರೆಸ್ ನೋಡು ಮಾಡಿಲ್ಲ, BJP ಅವರು ಮಾಡಕ್ ಚಾನ್ಸ್ ಇಲ್ಲ. ಆಯ್ತಲ್ಲ, ಕ್ಲಾರಿಫಿಕೇಶನ್. ಸಂವಿಧಾನ ರಚನೆ ಮಾಡಿರೋದು ಅಥವಾ ಸಾರಾಸಗಟಾಗಿ ತಳ್ಳಿ ಹಾಕ್ತೀರಾ? ಸೊ ಈಗ ಕಾಂಗ್ರೆಸ್ನವರ ಮೇಲೆ ಮಾಡಿರೋ ಆರೋಪಕ್ಕೆ ನೀವೇನ್ ಹೇಳ್ತೀರಿ ಅಂತ ನಾನು ನೋಡಿ, ಇದು ಇಂಡಿವಿಜುವಲ್. ಅಕಸ್ಮಾತ್ ಅವ್ರು ಏನು ಹೇಳಿದ್ದಾರೆ ಅಕಸ್ಮಾತ್ ನಿಜ ಆದ್ರೆ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ಬೇಕು. ನೋಡಿ, ನಾನು ಅವತ್ತು ಫಸ್ಟ್ ಟೈಮ್ ಅಲ್ಲೂ ಕೋಮುವಾದಿ ಯಾರ ಸೃಷ್ಟಿ ಮಾಡ್ತಾರೋ ಅವ್ರು ಯಾವ್ದೇ ಪಕ್ಷದವರಾಗ್ಲಿ ಇಮಿಡಿಯೇಟ್ ಆಗಿ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ಆ ಧೈರ್ಯ BJP ಅವರು ಇವಾಗ ತೋರಿಸ್ಬೇಕು ಅಂತ ನಾನು ಹೇಳ್ತೀನಿ. ಓಕೆ ಮೇಡಮ್, ನೀವು ಒಂಚೂರು ಹೇಳಿ BJP ಅವರಿಗೆ ಆ ಧೈರ್ಯ ತೋರಿಸಿ ನೀವು ಅಂತ ಹೇಳಿ. ಎಸ್ ಹರಿಪ್ರಸಾದ್ ಸರ್, ನಂದು ಒಂದು ಕಟ್ಟಕಡೆ ಅಭಿಪ್ರಾಯ, ಸಂವಿಧಾನ ಅಂತಕ್ಕಂಥದ್ದು ರಾಜಕಾರಣಿಗಳ ಬಾಯಿಗೆ ಆಹಾರ ಆಗಬಾರ್ದು ಮೇಡಮ್. ಏಕೆಂದ್ರೆ ಅದಕ್ಕೆ ಅದರದಾದ ಒಂದು ಸ್ಥಾನಮಾನ ಇದೆ, ದೊಡ್ಡ ಗೌರವ ಇದೆ ಆಯ್ತಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಏನು ಚುನಾವಣಾ ಆಯೋಗ ಸಂವಿಧಾನ ಇದ್ದಿದ್ದಕ್ಕೆ ಇವರೆಲ್ಲ ಆಮೇಲೆ ಅವ್ರು ಹೇಳ್ತಾರೆ, ಆಮೇಲೆ ಸಂವಿಧಾನ ರಚನೆ ಆಗಿರ್ತಕ್ಕಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಇನ್ಫ್ಲುಯೆನ್ಸ್ ಇದ್ದಲ್ಲ, ಅದಕ್ಕೆ ಅದರಾದ ಒಂದು ವ್ಯಕ್ತಿತ್ವ ಮತ್ತು ಒಂದು ವಿಕಾಸದ ಹಂತಗಳಿದೆ. ಮತ್ತು ಸಂವಿಧಾನ ರಚನಾ ಸಭೆ ಅಂತಕ್ಕಂಥದ್ದಿದೆ, ಅಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಮತ್ತು ಸಂವಿಧಾನದ ಉದ್ದೇಶ, ಮೂಲಭೂತ ಉದ್ದೇಶ ಒಂದು ಎಲ್ಲರಿಗೂ ಸರಿಸಮಾನತೆ ಕೊಡ್ತಕ್ಕಂಥದ್ದು ಇದೆ. ಯಾವುದೇ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಕೊಡ್ತಕ್ಕಂಥ ಸಂವಿಧಾನದ ಉದ್ದೇಶನೇ ಎಲ್ಲರೂ ಸದ್ಭಾವನೆಯಿಂದ ಜೀವನ ಮಾಡಬೇಕು, ಎಲ್ಲರೂ ಸುಖದಿಂದ ಜೀವನ ಮಾಡಬೇಕು, ಎಲ್ಲರಿಗೂ ಕಾನೂನು ಒಂದೇ ಅಂತಕ್ಕಂಥ ಒಂದು ಕಾನ್ಸೆಪ್ಟಿಂದ ಮಾಡಿರ್ತಕ್ಕಂಥದ್ದು. ಮತ್ತು ನಾನು ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈ ಏನು ತಿದ್ದುಪಡಿ ಅಥವಾ ಬದಲಾವಣೆ ಅಂತ ಹೇಳ್ತಾರೆ, ನಾನು ಹೇಡ್ ದಟ್ ವರ್ಡ್ ಬದಲಾವಣೆ ಅಂತಕ್ಕಂಥದ್ದು. ಏನೇ ಸಂವಿಧಾನ ತಿದ್ದುಪಡಿ ಆದರೂ ಸಹ ಇಲ್ಲಿ ನಾವು ಗಮನಿಸಬೇಕಾದ ಒಂದು ವಿಚಾರ, ಸಂವಿಧಾನದ ಮೂಲಭೂತ ಪರಿಕಲ್ಪನೆಗಳಿಗೆ ತಿದ್ದುಪಡಿಗಳು ಯಾವತ್ತೂ ಧಕ್ಕೆ ತರ್ತಕ್ಕಂಥ ವಿಚಾರಗಳು ನಾವು ಮಾಡೋಕ್ಕೆ ನೋಡಿಲ್ಲ. ಏಕೆಂದರೆ ಸಂವಿಧಾನದ ಮೂಲಭೂತ ಪರಿಕಲ್ಪನೆಗಳು ಹಾಗೆ ಇರುತ್ತೆ,
ತಿದ್ದುಪಡಿಗಳು ಅಗತ್ಯವಾದಂತಹ ಕಾಲಘಟ್ಟಗಳಿಗೆ ಬೇಕಾದಂತಹ ಒಂದು ಹೊಸ ಹೊಸ ವಿಚಾರಗಳಿಗೆ ಒಕ್ಕೊಂಡು ಹೋಗ್ತಕ್ಕಂಥ ವಿಚಾರ, ಮತ್ತೆ ಎಲ್ಲಿ ಸಂವಿಧಾನ ತಿದ್ದುಪಡಿ ಅವಕಾಶ ಇದೆ ಆ ಸಂವಿಧಾನ ಉತ್ತಮವಾದ ಸಂವಿಧಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮ್ಮ ಪ್ರಜಾಪ್ರಭುತ್ವ ನಿಂತಿರೋದೇ ಸಂವಿಧಾನದ ಮೇಲೆ. ಸೊ ಅಂಥ ಸಂವಿಧಾನಕ್ಕೆ ಇಂಥವ್ರಿಂದ ನಿಜವಾಗ್ಲೂ ಒಂದು ರೀತಿಯ ಮರ್ಯಾದೆ ಹೋಗುವಂತಹ ಪಕ್ಷಕ್ಕೂ ಮುಜುಗರ, ಎಲ್ರಿಗೂ ಮುಜುಗರ ತರ್ತಿದೆ. ಈ ಹಿಂದೆ ಇದ್ದಂತಹ ಬಿಜೆಪಿ ನಾಯಕರಲ್ಲಿ ಒಂದು ಬದ್ಧತೆ ಅನ್ನೋದಿತ್ತು, ಬಹಳ ಒಂದು ಸಂವಿಧಾನದ ಮೇಲೆ ಗೌರವ ಇತ್ತು ಹಿಂದೆ ಇದ್ದಂಥ ನಾಯಕರು. ಆದರೆ ಈಗಿರುವಂಥ ಬಿಜೆಪಿ ನಾಯಕರ ಮನಸ್ಥಿತಿ ಈ ರೀತಿ ಬಂದು ಹಿಡಿದಿದೆ. ಅದಕ್ಕೆ ಗೋ ಬ್ಯಾಕ್ ಅನ್ನೋ ಸ್ಟೇಟ್ಮೆಂಟ್ಗಳು, ಸ್ಲೋಗನ್ಗಳನ್ನು ಹಾಕಿ ಈಗಾಗಲೇ ಮನೆಗೆ ಕಳಿಸ್ತಿದ್ದಾರೆ ಸಾಕಷ್ಟು ಎಂಪಿಗಳನ್ನು. ಆ ಲಿಸ್ಟಲ್ಲಿ ಇವರು ಸಹ ಸೇರಿದ್ರು. ಇವ್ರಿಗೆ ಈ ಬಾರಿನೂ ಟಿಕೆಟ್ ಕೊಡ್ತಾರಾ ಅನ್ನೋದು ನಿಜವಾಗ್ಲೂ ಬಿಜೆಪಿ ಯೋಚನೆ ಮಾಡಬೇಕು. ಇಂಥ ನಾಲಾಯಕ್ ಸಂಸದರನ್ನ ಫಸ್ಟ್ ಮನೆಗೆ ಹಟ್ಟಬೇಕು. ಮುಂದಿನ ಚುನಾವಣೆ ಅಲ್ಲ, ಅವರು ಯಾವುದೇ ರೀತಿ ಸ್ಪರ್ಧೆಗಳು ಮಾಡಬಾರ್ದು. ಆ ರೀತಿ ಕಠಿಣ ಕ್ರಮಗಳನ್ನು ತಗೊಳ್ಬೇಕು. ಮತ್ತೆ ಕಾನೂನು ಬದ್ಧವಾಗಿ ಯಾವ ಕ್ರಮ ತಗೊಳ್ಬೇಕು ಅದನ್ನ ಖಂಡಿತವಾಗ್ಲೂ ಹೋಮ್ ಡಿಪಾರ್ಟ್ಮೆಂಟ್ ಈ ಕೂಡಲೇ ರಾಜ್ಯ ಸರ್ಕಾರದಿಂದ ತಗೊಳ್ಳೇಬೇಕು. ಇದನ್ನ ಬಿಜೆಪಿ ಕಾಂಗ್ರೆಸ್ ಅಂತ ಅಲ್ಲ, ಯಾರೇ ಆಗ್ಲಿ ತಗೊಳ್ಬೇಕು. ಆಯ್ತು. ಎಸ್, ನಂದನ್ ಅವರು ಅಂತಿಮವಾಗಿ ಏನು ಹೇಳ್ತೀರಿ ಸರ್? ಇವ್ರ ವಿರುದ್ಧವಾಗಿ ಬಿಜೆಪಿ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಹಾಗೂ RSS ಅವರು ಏನು ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಲ್ಲ ಅಂತ ಜಗತ್ ಜಾಹೀರಾಗ್ಬಿಟ್ಟಿದೆ ಮೇಡಮ್. ಇದರ ಹಿಂದೆ ಇರೋರು RSS ಹಾಗೂ ಮೋದಿ. ಹಾಗಾಗಿ ಇವರ ಅಜೆಂಡಾ, ಹಿಡನ್ ಅಜೆಂಡಾ ಏನು ಅಂತ ಜನಕ್ಕೆ ಗೊತ್ತಾಗೋಗಿದೆ. ಇವರ ಏನು 400 ಬರಲ್ಲ, 300 ಬರಲ್ಲ. ಜನ ಇವ್ರನ್ನ 2024ಕ್ಕೆ ಮನೆಗೆ ಕಳಿಸಿ ಇವರು ಆಯ್ತು, ನೋಡೋಣ, ಕಾದ್ ನೋಡೋಣ, ಜನ ಡಿಸೈಡ್ ಮಾಡ್ತಾರೆ. ಲೆಟ್ ದ ಪೀಪಲ್ ವಿಲ್ ಡಿಸೈಡ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಪ್ರಶಾಂತಿ ಅವರು, ನಿಮಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಅನಂತಕುಮಾರ್ ಹೆಗಡೆ ಅವರ ಈ ಉದ್ದಟತನದ ಹೇಳಿಕೆಗಳು ಇದೇ ಮೊದಲೇನಲ್ಲ, ಅನೇಕ ಬಾರಿ ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ. ಇಂತಹ ಅನೇಕ ಒಂದಷ್ಟು ಜನ ಬಿಜೆಪಿಯಲ್ಲಿ ಹೇಳಿಕೆ ಕೊಡ್ತಾ ಇರ್ತಾರೆ. ಬಟ್ ಯಾಕೆ ಅವರ ವಿರುದ್ಧ ಕ್ರಮ ಆಗಲ್ಲ? ಬರೀ ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ಹೇಳಿ ಸುಮ್ಮನಾಗ್ಬಿಟ್ರೆ ಸಾಕ, ಏನು ಕ್ರಮ ಬೇಡವಾ? ಸೊ ಇವತ್ತು ಅಂದಿದ್ದಾರೆ, ನಾಳೆ ಇನ್ನೊಬ್ರು ಹೇಳ್ತಾರೆ. ಇದೇ ಚುನಾವಣೆಯ ಅಜೆಂಡಾ ಕೂಡ ಹೌದಾ ಅನ್ನೋ ಪ್ರಶ್ನೆಯನ್ನ ನಾವು ಬಿಜೆಪಿಯವರ ಮುಂದೆ ಕೂಡ ಇಡಬೇಕಾಗತ್ತೆ. ಸೊ ನೋಡೋಣ ಜನ ಏನ್ ತೀರ್ಮಾನ ಮಾಡ್ತಾರೆ, ಯಾವುದಕ್ಕೆ ಅಂತಿಮವಾಗಿ ನಿರ್ಧಾರ ಮಾಡಿ ಓಟ್ ಹಾಕ್ತಾರೆ. ನೀವು ಯೋಚನೆ ಮಾಡಿ ದಯಮಾಡಿ ಓಟ್ ಹಾಕಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.